ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 15, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಅಕ್ಟೋಬರ್ 15 ಬುಧವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕು, ಧೈರ್ಯ ಮತ್ತು ಉತ್ಸಾಹದಿಂದ ತಮ್ಮ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವ ದಿನವಾಗಿದೆ. ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ, ಹೊಸ ಆಲೋಚನೆಗಳಿಗೆ ಪ್ರೇರಣೆ ಸಿಗುತ್ತದೆ. ಆತುರ ಮತ್ತು ಆಕ್ರೋಶವನ್ನು ನಿಯಂತ್ರಿಸಿದರೆ ದಿನವು ಯಶಸ್ವಿಯಾಗಿ ಸಾಗುತ್ತದೆ. ನಿಮ್ಮ ನಾಯಕತ್ವ ಗುಣಗಳು ಸುತ್ತಲಿನವರ ಗಮನ ಸೆಳೆಯುತ್ತವೆ. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸುವುದಕ್ಕೆ ಅನುಕೂಲಕರ ದಿನ. ಕೆಲವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಅವಕಾಶಗಳು ಎದುರಾಗಬಹುದು. ಇಂದಿನ ಚುರುಕುತನವನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿದರೆ ಉತ್ತಮ ಫಲ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಮಾತು ಮತ್ತು ಕಾರ್ಯನಿಷ್ಠೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಲು ಸಾಧ್ಯ. ಪ್ರಮುಖ ಸಭೆಗಳಲ್ಲಿ ಅಥವಾ ನಿರ್ಣಯಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ಸಿಗಬಹುದು. ಕೆಲಸದಲ್ಲಿ ಗಡಿಬಿಡಿ ಇದ್ದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ. ಹೊಸ ಕೆಲಸ ಅಥವಾ ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆ ಅಥವಾ ಹೊಸ ಹೊಣೆಗಾರಿಕೆಗಳ ಸೂಚನೆ ಬರಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರ ಪರಿಚಯ ಸಾಧ್ಯ. ಆದರೆ ಒಪ್ಪಂದ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಅಗತ್ಯ. ಆತುರದಿಂದ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯ ಅವಶ್ಯಕತೆ ಇದೆ. ಅನಿರೀಕ್ಷಿತ ಖರ್ಚುಗಳು ಬಂದು ಹೋಗಬಹುದು, ವಿಶೇಷವಾಗಿ ಪ್ರಯಾಣ ಅಥವಾ ಕುಟುಂಬದ ಅಗತ್ಯಗಳಿಗೆ. ಆದ್ದರಿಂದ ಮಿತವ್ಯಯ ಅನುಸರಿಸಬೇಕು. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯಬಹುದು. ಷೇರು ಮಾರುಕಟ್ಟೆ ಅಥವಾ ತುರ್ತು ಹೂಡಿಕೆಗಳಲ್ಲಿ ಎಚ್ಚರಿಕೆ ತಾಳಬೇಕು. ಸಾಲದ ವ್ಯವಹಾರಗಳಿಗೆ ಇಂದು ಕೈ ಹಾಕುವುದು ಸೂಕ್ತವಲ್ಲ. ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಸ್ವಲ್ಪ ಹಣಕಾಸು ಒತ್ತಡ ಎದುರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ತಲೆನೋವು, ಒತ್ತಡ ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆಗಳು ಎದುರಾಗಬಹುದು. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನೀರು ಹೆಚ್ಚು ಕುಡಿಯುವುದು, ತಾಜಾ ಆಹಾರ ಸೇವನೆ ಮಾಡುವುದು ಉತ್ತಮ. ಇಂದು ಆತುರ ಮತ್ತು ಒತ್ತಡದಿಂದಾಗಿ ದೈಹಿಕ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಯೋಗ, ಧ್ಯಾನ ಅಥವಾ ಬೆಳಗಿನ ವ್ಯಾಯಾಮವು ಆರೋಗ್ಯದಲ್ಲಿ ಸಮತೋಲನ ತರುತ್ತದೆ. ಅತಿಯಾದ ಚಿಂತೆ ತಪ್ಪಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಸ್ವಲ್ಪ ಗದರಾಟ ಅಥವಾ ಭಿನ್ನಾಭಿಪ್ರಾಯವು ಉಂಟಾಗಬಹುದು. ಆದರೆ ನೀವು ಶಾಂತವಾಗಿ ನಡೆದುಕೊಂಡರೆ ಪರಿಸ್ಥಿತಿ ನಯವಾಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಒಟ್ಟಿನ ನಿರ್ಧಾರಗಳು ಸಾಧ್ಯ. ಸಂಗಾತಿಯ ಸಹಕಾರ ನಿಮಗೆ ಶಕ್ತಿ ನೀಡುತ್ತದೆ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಗೌರವದಿಂದ ವರ್ತಿಸಿದರೆ ಆಶೀರ್ವಾದ ಲಭ್ಯವಾಗುತ್ತದೆ. ಮಕ್ಕಳಿಗೆ ಸಮಯ ನೀಡುವುದು ಅವರಿಗೆ ಸಂತೋಷ ತರುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಸೂಕ್ತ. ವಿಷ್ಣುವಿನ ಆರಾಧನೆ, ತುಳಸಿ ಪೂಜೆ, ಹಸಿರು ಬಣ್ಣದ ಹಣ್ಣುಗಳು ಅಥವಾ ತರಕಾರಿಗಳನ್ನು ದಾನ ಮಾಡುವುದು ಶುಭಫಲದಾಯಕ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗಣಪತಿ ಅಥವಾ ವಿಷ್ಣುವಿನ ಸನ್ನಿಧಿಯಲ್ಲಿ ಹಸಿರು ಹೂವಿನ ಅರ್ಚನೆ ಮಾಡಿರಿ. ವಿದ್ಯಾರ್ಥಿಗಳು ವಿಶೇಷವಾಗಿ ಬುದ್ಧಿಗೆ ಸಂಬಂಧಿಸಿದ ಪೂಜೆಯಿಂದ ಉತ್ತಮ ಫಲ ಪಡೆಯುತ್ತಾರೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಶಕ್ತಿ ಪ್ರತೀಕ. ಇದು ಬುದ್ಧಿಮತ್ತೆ, ತ್ವರಿತ ನಿರ್ಧಾರ ಮತ್ತು ಸಂವಹನ ಶಕ್ತಿಯನ್ನು ಬಲಪಡಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮತೋಲನ ತರುತ್ತದೆ.
ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಸಸ್ಯಗಳಿಗೆ ನೀರು ಹಾಯಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ವ್ಯವಹಾರ, ಸಭೆ, ಅಧ್ಯಯನ ಅಥವಾ ಪೂಜೆ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತವೆ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಉತ್ತಮ ಫಲ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸ್ಥಿರ ಮತ್ತು ತಾಳ್ಮೆಯೊಂದಿಗೆ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಆಕರ್ಷಕ ವ್ಯಕ್ತಿತ್ವ, ನೈಪುಣ್ಯ ಹಾಗೂ ಸುಂದರವಾದ ಮಾತುಗಳಿಂದ ಇತರರ ಹೃದಯ ಗೆಲ್ಲಲು ಸಾಧ್ಯವಾಗುತ್ತದೆ. ನಿಮ್ಮೊಳಗಿನ ಧೈರ್ಯ, ನೆಮ್ಮದಿ ಮತ್ತು ಚಿಂತನೆಗಳ ತೂಕ ಇಂದಿನ ದಿನವನ್ನು ಸಮತೋಲನಗೊಳಿಸುತ್ತವೆ. ಹಳೆಯ ಅಡಚಣೆಗಳು ನಿವಾರಣೆಯಾಗುವ ಲಕ್ಷಣವಿದೆ. ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿನಿಂದ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಹೆಸರು ಹೆಚ್ಚಾಗುವ ಅವಕಾಶವಿದೆ. ಹೊಸ ಪರಿಚಯಗಳು, ಸಹಕಾರ ಮತ್ತು ಬೆಂಬಲದ ಪರಿಸ್ಥಿತಿಗಳು ಉದಯಿಸುತ್ತವೆ. ಆದಾಗ್ಯೂ ಅತಿಯಾದ ಹಠ ಅಥವಾ ಹಠಾತ್ ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಶ್ರಮ, ಕೌಶಲ್ಯ ಮತ್ತು ನಿರಂತರ ಪ್ರಯತ್ನಗಳಿಗೆ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಹಿರಿಯರ ಗಮನದಲ್ಲಿ ನಿಮ್ಮ ಹೆಸರು ಬೆಳಗುತ್ತದೆ. ಅಧಿಕಾರಿಗಳಿಂದ ಹೊಸ ಹೊಣೆಗಾರಿಕೆಗಳು ದೊರೆತರೆ ಆಶ್ಚರ್ಯ ಪಡಬೇಡಿ, ಅವು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ನುಡಿದ್ವಾರವಾಗುತ್ತವೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸೂಚನೆಗಳು. ಸಂದರ್ಶನಗಳಲ್ಲಿ ನಿಮ್ಮ ಶಾಂತ ಮತ್ತು ಆತ್ಮವಿಶ್ವಾಸಪೂರ್ಣ ನಡೆ ಉತ್ತಮ ಪರಿಣಾಮ ಬೀರುತ್ತದೆ. ಸರ್ಕಾರಿ ಅಥವಾ ಬ್ಯಾಂಕಿಂಗ್ ವಲಯದ ಉದ್ಯೋಗಿಗಳಿಗೆ ವಿಶೇಷ ಫಲದ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ವ್ಯವಹಾರಗಳು ಎದುರಾಗುತ್ತವೆ. ಹಳೆಯ ಪಾಲುದಾರಿಕೆಗಳಲ್ಲಿ ಸಮಸ್ಯೆಗಳಿದ್ದರೆ ಅವು ನಿವಾರಣೆಯಾಗಬಹುದು. ಹೊಸ ಹೂಡಿಕೆಗಳ ಬಗ್ಗೆ ಚಿಂತನೆ ನಡೆಯಬಹುದು. ಆದರೆ ತುರ್ತು ನಿರ್ಧಾರ ಬೇಡ. ಹಿರಿಯರ ಸಲಹೆಯ ಮೇರೆಗೆ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸ್ಥಿರತೆ ಕಂಡುಬರುತ್ತದೆ. ಬಾಕಿ ಹಣ ವಾಪಸ್ಸು ಬರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ. ನಿಮ್ಮ ಹಣಕಾಸು ನಿರ್ವಹಣಾ ಶೈಲಿ ನಿಮಗೆ ಸುರಕ್ಷತೆ ನೀಡುತ್ತದೆ. ಆದಾಗ್ಯೂ ಮನೆಯ ಅಲಂಕಾರ, ವಾಹನ ಅಥವಾ ವೈಯಕ್ತಿಕ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವ ಲಕ್ಷಣವಿದೆ. ಇವುಗಳು ನಿಮಗೆ ಸಂತೋಷ ನೀಡುತ್ತವೆ, ಆದರೆ ಮಿತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ದೊಡ್ಡ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ. ಸಾಲದ ವ್ಯವಹಾರಗಳನ್ನು ದೂರವಿಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿರತೆ ಕಂಡುಬರುತ್ತದೆ. ಆದರೆ ಗಂಟಲು, ಕಂಠ, ಕಿವಿ ಹಾಗೂ ಕಣ್ಣುಗಳಿಗೆ ಸಂಬಂಧಿಸಿದ ಅಸೌಖ್ಯವು ಕಾಡಬಹುದು. ಶೀತ ಮತ್ತು ಧೂಳಿನಿಂದ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ತೂಕ ಹೆಚ್ಚಿಸುವ ಪದಾರ್ಥಗಳನ್ನು ತಪ್ಪಿಸುವುದು ಉತ್ತಮ. ಇಂದು ತಲೆನೋವು, ಆಲಸ್ಯ ಮತ್ತು ದೈಹಿಕ ಶ್ರಮದಿಂದಾಗಿ ಸ್ವಲ್ಪ ಕಂಟಾಳಿಕೆ ಎದುರಾಗಬಹುದು. ಬೆಳಗಿನ ನಡೆ, ಯೋಗ ಮತ್ತು ಪ್ರಾಣಾಯಾಮದಿಂದ ಚೈತನ್ಯ ಹೆಚ್ಚಾಗುತ್ತದೆ. ಶೀತಲ ಆಹಾರಗಳ ಸೇವನೆ ತಪ್ಪಿಸಿ ಬಿಸಿ ನೀರಿನ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ ಮತ್ತು ನೆಮ್ಮದಿ ಆವರಿಸುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ ನಡೆಯುತ್ತದೆ. ಒಟ್ಟಿಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ಕೊಡುತ್ತವೆ. ಕುಟುಂಬದಲ್ಲಿ ಸಂತೋಷದ ಘಟನೆ ಅಥವಾ ಅತಿಥಿಗಳ ಆಗಮನದಿಂದ ಮನೆ ಮನೆಗೂ ಚೈತನ್ಯ ಬರುತ್ತದೆ. ವಿವಾಹಿತರಿಗಾಗಿ ಇದು ಪ್ರೀತಿ, ಸಹಕಾರ ಮತ್ತು ನಂಬಿಕೆಯ ದಿನ. ಸಂಗಾತಿಯ ಮೆಚ್ಚುಗೆಯು ಮನಸ್ಸಿನಲ್ಲಿ ಹರ್ಷ ಉಂಟು ಮಾಡುತ್ತದೆ. ಅವಿವಾಹಿತರಿಗಾಗಿ ಹೊಸ ಪ್ರೀತಿಯ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳ ಸಾಧನೆ ಮನಸ್ಸಿಗೆ ಸಂತೋಷ ನೀಡಬಹುದು. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ವರ್ತಿಸಿದರೆ ಅವರ ಆಶೀರ್ವಾದ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹದ ಪ್ರಭಾವದ ಜೊತೆಗೆ ಶುಕ್ರನ ಶಕ್ತಿ ಕೂಡ ಕೆಲಸ ಮಾಡುತ್ತಿದೆ. ಆದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಶುಭ. ಲಕ್ಷ್ಮೀ ದೇವಿಯ ಆರಾಧನೆ, ತುಳಸಿ ಪೂಜೆ ಹಾಗೂ ಹಸಿರು ಹಣ್ಣುಗಳ ದಾನದಿಂದ ಉತ್ತಮ ಫಲ ಸಿಗುತ್ತದೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶ್ರೀ ವಿಷ್ಣುವಿಗೆ ತುಳಸಿ ದಳ ಅರ್ಪಿಸಿ ಲಕ್ಷ್ಮೀ ದೇವಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡಿ. ಮಹಿಳೆಯರು ವಸ್ತ್ರ ಅಥವಾ ಅಲಂಕಾರ ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಪ್ರತೀಕ. ಇದು ಸೌಂದರ್ಯ, ಸಮತೋಲನ, ಪ್ರೀತಿ ಮತ್ತು ಸಂಪತ್ತಿನ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಆನಂದ ಹಾಗೂ ನೆಮ್ಮದಿ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಪಾವಿತ್ರ್ಯದ ಸಂಕೇತ. ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂವಿನ ಪೂಜೆ ಅಥವಾ ಬಿಳಿ ವಸ್ತುಗಳನ್ನು ಮನೆಗೆ ತರುವುದರಿಂದ ಶುಭ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ವ್ಯವಹಾರ,
ಹಣಕಾಸು ನಿರ್ಧಾರಗಳು, ಕುಟುಂಬ ಚಟುವಟಿಕೆಗಳು ಹಾಗೂ ಪೂಜೆ ಕಾರ್ಯಗಳು ಅತ್ಯುತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸು ತರುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚಾತುರ್ಯ, ಚುರುಕುತನ ಮತ್ತು ಬುದ್ಧಿವಂತಿಕೆಯ ಮೂಲಕ ದಿನವನ್ನು ಯಶಸ್ವಿಯಾಗಿ ಸಾಗಿಸಬಲ್ಲರು. ಬುದ್ಧಿಗ್ರಹದ ಪ್ರಭಾವವು ನಿಮ್ಮ ಮಾತಿನ ಮಧುರತೆ ಮತ್ತು ತರ್ಕಬದ್ಧ ಚಿಂತನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುತ್ತದೆ. ಹೊಸ ಆಲೋಚನೆಗಳು ತಲೆದೋರಲು ಅವುಗಳನ್ನು ಚಟುವಟಿಕೆಯಿಂದ ಬಳಸಲು ದಿನ ಬಹಳ ಅನುಕೂಲಕರ. ಇಂದು ಸಂವಾದ, ಸಂವಹನ, ಬರವಣಿಗೆ, ಅಧ್ಯಯನ ಅಥವಾ ಮಾಧ್ಯಮ ಸಂಬಂಧಿತ ಕೆಲಸಗಳಲ್ಲಿ ವಿಶೇಷ ಯಶಸ್ಸು ಸಾಧ್ಯ. ನಿಮ್ಮ ದ್ವಂದ್ವ ಸ್ವಭಾವದಿಂದ ಕೆಲವೊಮ್ಮೆ ನಿರ್ಧಾರದಲ್ಲಿ ಗೊಂದಲ ಉಂಟಾಗಬಹುದು. ಆದ್ದರಿಂದ ತುರ್ತು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಮುಖ್ಯ. ಇಂದು ನೀವು ಹೊಸ ಜನರೊಂದಿಗೆ ಪರಿಚಯ ಬೆಳೆಸಬಹುದು ಮತ್ತು ಅದು ಭವಿಷ್ಯದಲ್ಲಿ ಉಪಯೋಗಕಾರಿ ಸಂಬಂಧವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಮಾತಿನ ಚಾತುರ್ಯ, ಸಂವಹನ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಗೆ ಮೆಚ್ಚುಗೆ ದೊರೆಯುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಸಹಕಾರವನ್ನು ಮೆಚ್ಚಿ ನಿಮ್ಮೊಂದಿಗೆ ಕೆಲಸ ಮಾಡಲು ಉತ್ಸುಕರಾಗುತ್ತಾರೆ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ಬರಬಹುದು. ಅಧಿಕೃತ ಚರ್ಚೆಗಳಲ್ಲಿ ನೀವು ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಲ್ಲಿರಿ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಯಶಸ್ಸಿನ ಸೂಚನೆಗಳಿವೆ. ನಿಮ್ಮ ಮಾತಿನ ಸೌಂದರ್ಯ ಮತ್ತು ಆತ್ಮವಿಶ್ವಾಸವು ನಿಮಗೆ ನೆರವಾಗುತ್ತದೆ. ಸರ್ಕಾರಿ ನೌಕರರಿಗೆ ವರ್ಗಾವಣೆ, ಪ್ರೋತ್ಸಾಹ ಅಥವಾ ಗೌರವ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಇಂದು ಸಂಪರ್ಕ ವಿಸ್ತರಿಸಲು ಜಾಹೀರಾತು, ಮಾಧ್ಯಮ ಅಥವಾ ಆನ್ಲೈನ್ ಮೂಲಕ ಗ್ರಾಹಕರನ್ನು ಸೆಳೆಯಲು ಇದು ಉತ್ತಮ ದಿನ. ಪಾಲುದಾರರೊಂದಿಗೆ ಸಮಾಲೋಚನೆ ಮೂಲಕ ವ್ಯವಹಾರದಲ್ಲಿ ಚೈತನ್ಯ ತರುತ್ತೀರಿ. ಆದರೆ ಅತಿಯಾದ ಮಾತಿನಿಂದ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಅದನ್ನು ನಿಯಂತ್ರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸ್ವಲ್ಪ ಏರುಪೇರುಗಳಿರಬಹುದು. ಆದಾಯದ ಹೊಸ ಮಾರ್ಗಗಳು ಕಾಣಿಸಬಹುದು, ಆದರೆ ಖರ್ಚು ಕೂಡ ಏರಿಕೆಯಾಗಬಹುದು. ಮುಖ್ಯವಾಗಿ ಪ್ರವಾಸ, ಸಂವಹನ ಸಾಧನಗಳು, ವಾಹನ ಅಥವಾ ಕುಟುಂಬದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಖರ್ಚು ಸಂಭವನೀಯ. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಿಗೆ ತಕ್ಷಣ ಕೈ ಹಾಕುವುದು ಸೂಕ್ತವಲ್ಲ. ಸಾಲ ನೀಡುವುದು ಅಥವಾ ಪಡೆಯುವುದು ಎರಡನ್ನೂ ತಪ್ಪಿಸುವುದು ಉತ್ತಮ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಅನುಸರಿಸಿದರೆ ಸುಲಭ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ತಲೆನೋವು, ಒತ್ತಡ, ಗಂಟಲು ಅಥವಾ ಶೀತಜ್ವರ ಸಮಸ್ಯೆಗಳು ಎದುರಾಗಬಹುದು. ಗಾಳಿ, ಧೂಳು, ಬಿಸಿಲು ಇವುಗಳಿಂದ ದೂರವಿರುವುದು ಉತ್ತಮ. ಆಹಾರದಲ್ಲಿ ನಿಯಮ ಪಾಲಿಸಿ. ಹೆಚ್ಚು ಎಣ್ಣೆ ಅಥವಾ ಹಸಿವು ಇಲ್ಲದೆ ತಿನ್ನುವುದು ತಪ್ಪಿಸಿ. ಮನಸ್ಸಿನಲ್ಲಿ ಚಂಚಲತೆ ಹೆಚ್ಚಾಗುವ ಕಾರಣ ನಿದ್ರೆ ಸಮಸ್ಯೆ ಅಥವಾ ಒತ್ತಡ ಕಾಣಿಸಬಹುದು. ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಂದು ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಾದ ಮತ್ತು ಮಾತುಕತೆ ಹೆಚ್ಚಾಗುತ್ತದೆ. ಆದರೆ ಹೆಚ್ಚು ಮಾತನಾಡುವುದರಿಂದ ಭಿನ್ನಾಭಿಪ್ರಾಯ ಅಥವಾ ವಾಗ್ವಾದ ಉಂಟಾಗಬಹುದು. ಶಾಂತವಾಗಿ, ಮಿತವಾಗಿ ಮಾತನಾಡುವುದು ಸೂಕ್ತ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಣ್ಣ ಪ್ರಯಾಣ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ಒಟ್ಟಿಗೆ ಸಮಯ ಕಳೆಯುವುದರಿಂದ ಆತ್ಮೀಯತೆ ಹೆಚ್ಚುತ್ತದೆ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಅಥವಾ ಪ್ರೀತಿಯ ಸೂಚನೆಗಳು ಬಂದು ಹೋಗಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತು ಚರ್ಚೆಗಳು ನಡೆಯಬಹುದು. ಕುಟುಂಬದಲ್ಲಿ ನೀವು ಸಮಾಧಾನಕರ ಪಾತ್ರ ವಹಿಸಿದರೆ ಎಲ್ಲರೂ ಸಂತೋಷವಾಗಿರುತ್ತಾರೆ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಸೂಕ್ತ. ವಿಷ್ಣು, ಗಣಪತಿ ಅಥವಾ ಬುದ್ಧಿಗ್ರಹದ ಆರಾಧನೆ ಮಾಡಿ. ತುಳಸಿ ಸುತ್ತಲೂ ದೀಪ ಹಚ್ಚಿ ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಶುಭ. ಓಂ ಬಂ ಬುಧಾಯ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಶಾಂತಿ, ಬುದ್ಧಿಶಕ್ತಿ ಮತ್ತು ವಾಕ್ಚಾತುರ್ಯ ಹೆಚ್ಚುತ್ತದೆ. ಶಾಲಾ ವಿದ್ಯಾರ್ಥಿಗಳು ಮತ್ತು ಅಧ್ಯಯನ ಮಾಡುವವರು ಬುದ್ಧಿಗ್ರಹದ ಪೂಜೆಯಿಂದ ವಿಶೇಷ ಲಾಭ ಪಡೆಯುತ್ತಾರೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಪ್ರತೀಕ. ಇದು ಸಂವಾದ, ಬುದ್ಧಿವಂತಿಕೆ, ಚಟುವಟಿಕೆ ಹಾಗೂ ತ್ವರಿತ ನಿರ್ಧಾರ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಚೈತನ್ಯ, ಶಾಂತಿ ಮತ್ತು ಆರೋಗ್ಯ ತರುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಸಸ್ಯಗಳಿಗೆ ನೀರು ಹಾಯಿಸುವುದು ಶುಭ ಫಲಕಾರಿ.
ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಮತ್ತು ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5:30. ಈ ಸಮಯದಲ್ಲಿ ವ್ಯವಹಾರ, ಅಧ್ಯಯನ, ಬರವಣಿಗೆ, ಸಂವಾದ ಅಥವಾ ಮಹತ್ವದ ಕೆಲಸಗಳನ್ನು ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನೆ, ಸಂವೇದನೆ ಹಾಗೂ ಒಳಗುಣಗಳಿಂದ ಪ್ರೇರೇಪಿತರಾಗಿ ದಿನವನ್ನು ಸಾಗಿಸುವರು. ಚಂದ್ರನ ಪ್ರಭಾವವು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಚುರುಕು, ಸೂಕ್ಷ್ಮತೆ ಹಾಗೂ ಕಾಳಜಿ ಬೆಳೆಸುತ್ತದೆ. ಮನಸ್ಸಿನಲ್ಲಿರುವ ಭಯ ಅಥವಾ ಗೊಂದಲಗಳನ್ನು ದೂರ ಮಾಡುವ ಅವಕಾಶ ಈ ದಿನ ಲಭ್ಯ. ಸ್ನೇಹಿತರು, ಕುಟುಂಬ ಹಾಗೂ ಸಹೋದ್ಯೋಗಿಗಳೊಂದಿಗೆ ಸಂವಾದವು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಇಂದು ಕೆಲವು ಹಳೆಯ ವಿಚಾರಗಳು ಮತ್ತೆ ಎದುರಾಗಬಹುದು. ಅವುಗಳನ್ನು ಶಾಂತ ಮನಸ್ಸಿನಿಂದ ಪರಿಹರಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಭಾವನಾತ್ಮಕ ತಾಳ್ಮೆಯು ಮುಖ್ಯವಾದ ದಿನ. ನೀರಿನ ತತ್ವ ಪ್ರಾಬಲ್ಯ ಇರುವುದರಿಂದ ನಿಮ್ಮ ಮನಸ್ಸು ಸಮಾಧಾನ ಹಾಗೂ ಮೃದು ಸ್ವಭಾವದಿಂದ ತುಂಬಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಶಾಂತ, ಸಹಾನುಭೂತಿ ಹಾಗೂ ನಿರಂತರ ಶ್ರಮವನ್ನು ಗುರುತಿಸಲಾಗುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ಸಿಗಬಹುದು. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಮೃದು ಸ್ವರ ಬಳಸಿ, ಇದರಿಂದ ವಿಶ್ವಾಸ ಬೆಳೆಸಿಕೊಳ್ಳುವಿರಿ. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರುತ್ತದೆ. ಕೆಲವು ಕಾರ್ಯಗಳನ್ನು ಪೂರ್ಣಗೊಳಿಸಲು ಇತರರಿಂದ ಸಹಾಯ ಪಡೆಯಬೇಕಾಗುತ್ತದೆ. ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ದಾಖಲೆ ಸಂಬಂಧಿತ ಕೆಲಸಗಳು ಹೆಚ್ಚಾಗಬಹುದು. ಉದ್ಯಮಿಗಳಿಗೆ ಇಂದು ಹೂಡಿಕೆ, ಲೆಕ್ಕಪತ್ರ ಪರಿಶೀಲನೆ ಹಾಗೂ ಗ್ರಾಹಕರ ವಿಶ್ವಾಸ ಗಳಿಸುವ ಸಮಯ. ವ್ಯವಹಾರದಲ್ಲಿ ಲಾಭದಾಯಕ ಪ್ರಸ್ತಾಪಗಳು ಬರಬಹುದು. ಆದರೆ ಕುಟುಂಬ ಅಥವಾ ಹತ್ತಿರದವರೊಂದಿಗೆ ವ್ಯವಹಾರ ಮಾಡುತ್ತಿದ್ದರೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲವಿದೆ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ಮುಖ್ಯವಾಗಿ ಮನೆ, ಮಕ್ಕಳ ಶಿಕ್ಷಣ ಅಥವಾ ಮನೆಮಠದ ರಿಪೇರಿ ಸಂಬಂಧಿತ. ಆದರೆ ಹಳೆಯ ಸಾಲ ತೀರಿಸುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಹೊಸ ಹೂಡಿಕೆಗಳಿಗೆ ದಿನ ಸೂಕ್ತವಲ್ಲ. ಆದರೆ ದೀರ್ಘಾವಧಿ ಹೂಡಿಕೆಗಳಿಗೆ ತಜ್ಞರ ಸಲಹೆಯ ಮೇರೆಗೆ ಮುಂದುವರೆದರೆ ಭವಿಷ್ಯದಲ್ಲಿ ಲಾಭವಾಗಬಹುದು. ಹಿರಿಯರ ಸಲಹೆ ಅಥವಾ ಅನುಭವಿಗಳ ಮಾತನ್ನು ಪಾಲಿಸಿದರೆ ಹಣಕಾಸು ಸ್ಥಿರವಾಗಿರುತ್ತದೆ. ಮಿತವ್ಯಯದ ನಡೆ ಇಂದು ನಿಮಗೆ ಶ್ರೇಷ್ಠ ಫಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಜೀರ್ಣಕ್ರಿಯೆ, ಹೊಟ್ಟೆ, ಅಜೀರ್ಣ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ತಾಜಾ ಆಹಾರ ಸೇವನೆ ಮಾಡಿ. ತಂಪಾದ ನೀರು ಅಥವಾ ಹಾಲಿನ ಪದಾರ್ಥಗಳಿಂದ ದೂರವಿರಿ. ಮನಸ್ಸಿನ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಮನಸ್ಸಿನಲ್ಲಿ ನೆಮ್ಮದಿ ತರುವಿರಿ. ಬೆಳಗಿನ ಸುತ್ತಾಟ, ಸ್ನಾನ ಹಾಗೂ ಪೂಜೆಗಳಿಂದ ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚುತ್ತದೆ. ನೀರಿನ ತತ್ವ ಪ್ರಾಬಲ್ಯ ಇರುವುದರಿಂದ ಇಂದು ತಲೆನೋವು ಅಥವಾ ಆಲಸ್ಯ ಅನುಭವವಾಗಬಹುದು. ಸರಿಯಾದ ನಿದ್ರೆ ಹಾಗೂ ವಿಶ್ರಾಂತಿ ಪಡೆಯುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮರಸತೆ ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಗಂಭೀರ ವಿಷಯಗಳು ಪ್ರಸ್ತಾಪವಾಗಬಹುದು. ನಿಮ್ಮ ಮೃದು ಸ್ವಭಾವವು ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಮನೆಗೆ ಸಂಬಂಧಿಸಿದ ನಿರ್ಧಾರಗಳು ಮತ್ತು ಪರಸ್ಪರ ಸಹಕಾರ ಮುಖ್ಯ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಅಥವಾ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ ಸಮಯ. ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಶುರು ಮಾಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ದಿನ ಬುದ್ಧಿಗ್ರಹ ಹಾಗೂ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ವಿಷ್ಣು, ಗಣಪತಿ ಅಥವಾ ಚಂದ್ರನಿಗೆ ಪೂಜೆ ಮಾಡುವುದು, ಬಿಳಿ ಹೂವಿನ ಅರ್ಚನೆ, ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಶುಭಕರ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಚಂದ್ರನ ಸನ್ನಿಧಿಯಲ್ಲಿ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ. ತುಳಸಿ ಅಥವಾ ಬಿಳಿ ಹೂವಿನ ಮಂತ್ರ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಬರುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಇದು ಭಾವನಾತ್ಮಕತೆ, ಮೃದು ಸ್ವಭಾವ ಮತ್ತು ಶಾಂತಿಯ ಪ್ರತಿರೂಪ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸಮತೋಲನ ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂವಿನ ಅಲಂಕಾರ ಶುಭ ಫಲದಾಯಕ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಕುಟುಂಬ ನಿರ್ಧಾರಗಳು, ಆರ್ಥಿಕ ವ್ಯವಹಾರಗಳು ಮತ್ತು ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಶ್ರೇಷ್ಠ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ.
ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಶಕ್ತಿ ಹಾಗೂ ಪ್ರಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಸೂರ್ಯನ ಪ್ರಭಾವವು ನಿಮ್ಮ ಚಿಂತನೆಗೆ ಪ್ರಕಾಶವನ್ನು ತುಂಬುತ್ತದೆ. ಇದರಿಂದ ನೀವು ಮುನ್ನಡೆಯ ಬಯಕೆ ಹೊಂದಿರುತ್ತೀರಿ. ಈ ದಿನ ನಿಮ್ಮ ನಾಯಕತ್ವ ಗುಣಗಳು ಹೆಚ್ಚಾಗಿ ಬೆಳಗುವ ದಿನ. ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಸಾಮಾಜಿಕ ವಲಯದಲ್ಲಿ ನಿಮ್ಮ ಹೆಸರು, ಕೀರ್ತಿ ಹೆಚ್ಚಾಗುತ್ತದೆ. ಇಂದಿನ ದಿನ ನೀವು ಹೊಸ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಸಿದ್ಧರಾಗುತ್ತೀರಿ. ಕೆಲವರಿಗೆ ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವ ಆಸಕ್ತಿ ಮೂಡಬಹುದು. ಧೈರ್ಯ ಮತ್ತು ದೃಢ ಮನೋಭಾವದಿಂದ ಯಾವುದೇ ಸವಾಲನ್ನು ಎದುರಿಸಲು ನೀವು ತಯಾರಾಗಿದ್ದೀರಿ. ಆದರೆ ಕೆಲವೊಮ್ಮೆ ಅಹಂಕಾರ ಅಥವಾ ಅತಿ ಆತ್ಮವಿಶ್ವಾಸ ತೊಂದರೆ ತರಬಹುದು. ಆದ್ದರಿಂದ ವಿನಮ್ರತೆ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಿಂಹರಾಶಿಯವರು ತಮ್ಮ ಚಾಣಾಕ್ಷತೆ ಮತ್ತು ನಿರ್ಧಾರ ಶಕ್ತಿಯಿಂದ ಕೆಲಸಗಳನ್ನು ಮುನ್ನಡೆಸುತ್ತಾರೆ. ಹಿರಿಯರು ನಿಮ್ಮ ನಾಯಕತ್ವವನ್ನು ಮೆಚ್ಚುತ್ತಾರೆ. ತಂಡದಲ್ಲಿ ನೀವು ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತೀರಿ. ಹೊಸ ಯೋಜನೆಗಳ ಜವಾಬ್ದಾರಿ ನಿಮ್ಮ ಕೈಗೆ ಬರುವ ಸಾಧ್ಯತೆಗಳಿವೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಉತ್ತಮ ಸುದ್ದಿ ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವು ಉತ್ತಮ ಫಲ ನೀಡುತ್ತದೆ. ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತರವಾಹಿ ಬದಲಾವಣೆ, ಹೊಸ ಹುದ್ದೆ ಅಥವಾ ಹೊಣೆಗಾರಿಕೆ ಸಾಧ್ಯ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಸಾಧಿಸಬಹುದು. ಕೆಲವರಿಗೆ ವಿದೇಶಿ ಸಂಪರ್ಕಗಳಿಂದ ಲಾಭದಾಯಕ ಅವಕಾಶಗಳು ದೊರೆಯುತ್ತವೆ. ಬೃಹತ್ ಹೂಡಿಕೆಗಳ ಬಗ್ಗೆ ಇಂದು ಚರ್ಚೆ ಪ್ರಾರಂಭಿಸಬಹುದು. ಆದರೆ ಒಪ್ಪಂದ ಮಾಡುವ ಮೊದಲು ಎಲ್ಲಾ ಕಾನೂನು ಮತ್ತು ಹಣಕಾಸು ಅಂಶಗಳನ್ನು ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸ್ವಲ್ಪ ಏರಿಳಿತ ಕಂಡುಬರಬಹುದು. ಕುಟುಂಬ ಅಥವಾ ಸಾಮಾಜಿಕ ಕಾರಣಗಳಿಂದ ಕೆಲವು ಖರ್ಚುಗಳು ಹೆಚ್ಚಾಗಬಹುದು. ಅತಿಯಾದ ವೈಭವ ಪ್ರದರ್ಶನದಲ್ಲಿ ಹಣ ವ್ಯಯಿಸುವ ಪ್ರವೃತ್ತಿ ಇರಬಹುದು. ಇದನ್ನು ನಿಯಂತ್ರಿಸಬೇಕು. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಬಂಗಾರ, ಆಸ್ತಿ ಅಥವಾ ವಾಹನ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು. ಷೇರು ಮಾರುಕಟ್ಟೆಯಲ್ಲಿ ತ್ವರಿತ ಲಾಭ ದೊರೆಯುವ ಸೂಚನೆ ಇದ್ದರೂ ಜೂಜು ಸ್ವಭಾವದ ಹೂಡಿಕೆ ತಪ್ಪಿಸಲು ಉತ್ತಮ. ಹಿರಿಯರ ಸಲಹೆ ಅನುಸರಿಸಿದರೆ ಹಣಕಾಸಿನಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ಇಂದು ದಾನ ಮಾಡುವ ಮನೋಭಾವವು ನಿಮ್ಮ ಹಣಕಾಸಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಿಂಹರಾಶಿಯವರು ತಮ್ಮ ಹೃದಯ, ರಕ್ತದ ಒತ್ತಡ ಹಾಗೂ ದೇಹದ ಉಷ್ಣತೆಗೆ ವಿಶೇಷ ಗಮನ ಕೊಡಬೇಕು. ಜ್ವರ, ದೇಹದ ಬಿಸಿಲು, ಕಣ್ಣಿನ ಒತ್ತಡ ಅಥವಾ ಮೈಗ್ರೇನ್ ತೊಂದರೆ ಉಂಟಾಗಬಹುದು. ಹೆಚ್ಚು ಬಿಸಿಲಿನಲ್ಲಿ ತಂಗುವುದು ತಪ್ಪಿಸಬೇಕು. ಯೋಗ, ಪ್ರಾಣಾಯಾಮ, ಧ್ಯಾನ ಇವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ತಾಜಾ ಹಣ್ಣು, ತರಕಾರಿ ಸೇವನೆ, ನೀರು ಹೆಚ್ಚು ಕುಡಿಯುವುದು ಆರೋಗ್ಯದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನಸ್ಸಿನಲ್ಲಿ ಅತಿಯಾದ ಕೋಪ ಅಥವಾ ಒತ್ತಡವನ್ನು ನಿಯಂತ್ರಿಸುವುದು ಅವಶ್ಯ. ವಿಶ್ರಾಂತಿ ಮತ್ತು ಸಮರ್ಪಕ ನಿದ್ರೆ ಆರೋಗ್ಯಕ್ಕಾಗಿ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯತೆ, ಸಹಕಾರ ಹೆಚ್ಚಾಗಬಹುದು. ಕೆಲವರಿಗೆ ಮನೆಯಲ್ಲೇ ವಿಶೇಷ ಆಚರಣೆ, ಧಾರ್ಮಿಕ ಕಾರ್ಯ ಅಥವಾ ಅತಿಥಿಗಳ ಆಗಮನದಿಂದ ಸಂತೋಷದ ವಾತಾವರಣ. ಹಿರಿಯರೊಂದಿಗೆ ಗೌರವಪೂರ್ಣ ನಡೆ, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮನೆಯಲ್ಲಿ ನೆಮ್ಮದಿ ತರಬಹುದು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಆತ್ಮೀಯ ಮಾತುಕತೆಗಳಿಂದ ಬಂಧುತನ ಗಾಢವಾಗುತ್ತದೆ. ಸಂಗಾತಿಯ ಸಹಕಾರವು ನಿಮ್ಮ ಮನೋಸ್ಥಿತಿಯನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗೆ ಹೊಸ ಸ್ನೇಹ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಕೆಲವು ಸಂಬಂಧಗಳು ಭವಿಷ್ಯದ ವಿವಾಹ ಸಂಬಂಧಕ್ಕೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಿಗ್ರಹ ಹಾಗೂ ಸೂರ್ಯನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕರ್ಮಗಳು ಬಹುಮುಖ್ಯ. ಸೂರ್ಯನ ಆರಾಧನೆ, ಆದಿತ್ಯ ಹೃದಯ ಸ್ತೋತ್ರ ಪಠಣ ಅಥವಾ ಬೆಳಿಗ್ಗೆ ಸೂರ್ಯನಿಗೆ ಜಲಾರ್ಪಣೆ ಮಾಡುವುದು ಶುಭ. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 12 ಅಥವಾ 36 ಬಾರಿ ಜಪಿಸಿ. ಹಸಿರು ಬಣ್ಣದ ಹಣ್ಣು, ಹಸಿರು ತರಕಾರಿ ದಾನ ಮಾಡುವುದರಿಂದ ಗ್ರಹಶಾಂತಿ ಲಭಿಸುತ್ತದೆ. ಸೂರ್ಯನ ಸನ್ನಿಧಿಯಲ್ಲಿ ಕೆಂಪು ಹೂವು, ಗಂಧ ಮತ್ತು ದೀಪ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಪ್ರತೀಕ. ಇದು ನಾಯಕತ್ವ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮಲ್ಲಿ ಶಕ್ತಿ, ಧೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಕಿತ್ತಳೆ ಬಣ್ಣದ ಉಡುಗೆ ಧರಿಸುವುದು ಅಥವಾ ಕಿತ್ತಳೆ ಹಣ್ಣಿನ ಸೇವನೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪ್ರಾರಂಭಿಸಿದ ಯಾವುದೇ ಕೆಲಸ, ವ್ಯವಹಾರ ಅಥವಾ ಪೂಜೆ ಉತ್ತಮ ಫಲ ನೀಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಶಕ್ತಿಯು ಅತ್ಯಂತ ಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ
ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಬುದ್ಧಿವಂತಿಕೆ, ತಾರ್ಕಿಕತೆ ಮತ್ತು ಪರಿಶೀಲನಾ ಮನೋಭಾವದಿಂದ ತಮ್ಮ ದಿನವನ್ನು ಸಾಗಿಸುವರು. ಬುದ್ಧಿಗ್ರಹದ ಪ್ರಭಾವವು ನಿಮ್ಮ ಆಲೋಚನೆಗಳನ್ನು ಗಾಢಗೊಳಿಸಿ ವಿವರಗಳ ಮೇಲೆ ಹೆಚ್ಚಿನ ಗಮನ ಹರಿಸಲು ಪ್ರೇರೇಪಿಸುತ್ತದೆ. ಈ ದಿನವು ಪರಿಶ್ರಮ, ಶಿಸ್ತಿನ ಕೆಲಸ ಮತ್ತು ನಿಖರವಾದ ನಿರ್ಧಾರಗಳ ಮೂಲಕ ಉತ್ತಮ ಫಲವನ್ನು ತರುತ್ತದೆ. ಹೊಸ ಜ್ಞಾನವನ್ನು ಅಳವಡಿಸಿಕೊಳ್ಳಲು ಅಧ್ಯಯನ ಅಥವಾ ಸಂಶೋಧನೆ ಮಾಡುವವರಿಗೆ ಇಂದು ವಿಶೇಷವಾಗಿ ಅನುಕೂಲಕರ. ನಿಮ್ಮ ಮಾತುಗಳಿಗೆ ತೂಕ ಇರುತ್ತದೆ ಮತ್ತು ನಿಮ್ಮ ಸಲಹೆಗಳನ್ನು ಇತರರು ಗೌರವಿಸುವರು. ಆದರೆ ಅತಿಯಾದ ಚಿಂತೆ ಮತ್ತು ಸ್ವಲ್ಪ ಅನುಮಾನ ಸ್ವಭಾವವು ಕೆಲವು ಕೆಲಸಗಳನ್ನು ನಿಧಾನಗೊಳಿಸುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸದಿಂದ ಮುಂದುವರಿದರೆ ದಿನ ಯಶಸ್ವಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಕೆಲಸದ ಹೊಣೆಗಾರಿಕೆ ನೀಡಲ್ಪಡಬಹುದು. ದಾಖಲೆ ಕೆಲಸ, ವರದಿ ತಯಾರಿಕೆ ಅಥವಾ ಲೆಕ್ಕಪತ್ರ ಪರಿಶೀಲನೆಗಳಲ್ಲಿ ನಿಮಗೆ ತೊಡಗುವ ಸಂದರ್ಭ. ನಿಮ್ಮ ನಿಖರತೆಯಿಂದ ಮೇಲಧಿಕಾರಿಗಳು ಮೆಚ್ಚುವರು. ಕೆಲವರಿಗೆ ಹುದ್ದೆಯ ಉತ್ತರವೇಳ್ಪು ಅಥವಾ ಹೊಸ ಯೋಜನೆಗೆ ನೇಮಕವಾಗುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳಲ್ಲಿ ನಿಯಮಾನುಸರಣೆ ಮುಖ್ಯ. ಖಾಸಗಿ ಉದ್ಯೋಗದಲ್ಲಿ ಒತ್ತಡ ಇದ್ದರೂ ನೀವು ಪರಿಶ್ರಮದಿಂದ ಅದನ್ನು ನಿಭಾಯಿಸುತ್ತೀರಿ. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂದು ಉತ್ತಮ ಅವಕಾಶ ಸಿಗಬಹುದು. ಆದರೆ ಸಂದರ್ಶನದಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿಯನ್ನು ತೋರಬೇಕು. ವ್ಯಾಪಾರಿಗಳಿಗೆ ಇಂದು ಲೆಕ್ಕಪತ್ರ, ಕಾನೂನು ದಾಖಲೆ ಅಥವಾ ಒಪ್ಪಂದಗಳ ಪರಿಶೀಲನೆ ಮುಖ್ಯ. ಸಹಭಾಗಿತ್ವ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ. ಅಲ್ಪ ನಿರ್ಲಕ್ಷ್ಯದಿಂದ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಲಾಭಕ್ಕಿಂತ ನಿಯಂತ್ರಣ ಹೆಚ್ಚು ಮುಖ್ಯ. ಕೆಲವರಿಗೆ ಕುಟುಂಬ ಸಂಬಂಧಿತ ಖರ್ಚುಗಳು, ಶಿಕ್ಷಣ ಅಥವಾ ಆರೋಗ್ಯದ ಖರ್ಚುಗಳು ಎದುರಾಗಬಹುದು. ಆದರೂ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹಿಂದಿನ ಹೂಡಿಕೆಗಳು ನಿಧಾನವಾಗಿ ಲಾಭ ತರುವವು. ಷೇರು ಮಾರುಕಟ್ಟೆ ಅಥವಾ ಅತಿಯಾದ ಅಪಾಯದ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ಇಂದು ಸಾಲ ನೀಡುವುದು ಸೂಕ್ತವಲ್ಲ. ಖರ್ಚನ್ನು ಯೋಜನೆಯೊಂದಿಗೆ ಮಾಡಿದರೆ ಭವಿಷ್ಯದಲ್ಲಿ ಹಣಕಾಸಿನ ಸಮತೋಲನ ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಉಂಟಾಗಬಹುದು. ಆಹಾರದಲ್ಲಿ ನಿಯಮ ಪಾಲಿಸಿ. ತಾಜಾ ಮತ್ತು ಹಗುರ ಆಹಾರ ಸೇವಿಸಬೇಕು. ಹಾಲು, ಹಣ್ಣು, ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಿ. ಮಿತಿಮೀರಿ ಕೆಲಸ ಮಾಡುವುದರಿಂದ ದೇಹದ ಶ್ರಮ ಹೆಚ್ಚಾಗಬಹುದು. ಕಣ್ಣು, ನರಮಂಡಲ ಅಥವಾ ಅಲ್ಪ ಮಾನಸಿಕ ಒತ್ತಡ ತೊಂದರೆ ನೀಡಬಹುದು. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಜಲಪಾನ ಹೆಚ್ಚಾಗಿ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ಸ್ವಲ್ಪ ಗಂಭೀರವಾಗಬಹುದು. ನಿಮ್ಮ ಮಾತುಗಳಿಗೆ ತೂಕ ಇರುತ್ತದೆ, ಆದರೆ ಅತಿಯಾದ ಟೀಕೆ ತಪ್ಪಿಸಬೇಕು. ಪತಿ ಪತ್ನಿಯೊಂದಿಗೆ ಸಮನ್ವಯತೆಯಿಂದ ನಡೆದುಕೊಂಡರೆ ನೆಮ್ಮದಿ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ, ವೃತ್ತಿ ಕುರಿತಾಗಿ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆಗಳಿಂದ ನೀವು ಸರಿಯಾದ ಮಾರ್ಗ ಕಂಡುಕೊಳ್ಳಬಹುದು. ಕುಟುಂಬದ ಸದಸ್ಯರಿಗೆ ಸಮಯ ಮೀಸಲಿಟ್ಟರೆ ಅವರಿಗೆ ಸಂತೋಷ. ಅವಿವಾಹಿತರಿಗೆ ಇಂದು ಹೊಸ ಸಂಬಂಧ ಪ್ರಾರಂಭವಾಗುವ ಸೂಚನೆ ಇದೆ. ಸ್ನೇಹಿತರೊಂದಿಗೆ ಆತ್ಮೀಯತೆ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ. ಹಸಿರು ಬಣ್ಣದ ಹಣ್ಣು ಅಥವಾ ತರಕಾರಿಗಳನ್ನು ದಾನ ಮಾಡುವುದು ಶುಭ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 21, 33 ಅಥವಾ 54 ಬಾರಿ ಜಪಿಸುವುದು ಶುಭಕರ. ಗಣಪತಿ ಅಥವಾ ವಿಷ್ಣುವಿಗೆ ತುಳಸಿ ದಳ ಅರ್ಪಿಸಿ. ವಿದ್ಯಾರ್ಥಿಗಳು ಈ ದಿನ ವಿಶೇಷವಾಗಿ ಪೂಜೆ ಮಾಡಿದರೆ ಅಧ್ಯಯನದಲ್ಲಿ ಏರಿಕೆ ಕಂಡುಬರುವುದು. ಅದೃಷ್ಟದ ಸಂಖ್ಯೆ 5. ಬುದ್ಧಿಗ್ರಹದ ಶಕ್ತಿ ಪ್ರತೀಕ. ಇದು ಬುದ್ಧಿವಂತಿಕೆ, ವಿಶ್ಲೇಷಣೆ ಮತ್ತು ಚುರುಕುತನವನ್ನು ಹೆಚ್ಚಿಸುತ್ತದೆ. ಈ ಸಂಖ್ಯೆಯನ್ನು ಕಾರ್ಯಗಳಲ್ಲಿ ಬಳಸುವುದರಿಂದ ಯಶಸ್ಸು ಸಿಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸಮತೋಲನ, ಶಾಂತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹಸಿರು ಉಡುಪು ಧರಿಸುವುದು, ಹಸಿರು ಸಸ್ಯಗಳಿಗೆ ನೀರು ಹಾಯಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಈ ಸಮಯದಲ್ಲಿ ಅಧ್ಯಯನ, ವ್ಯಾಪಾರ, ಪೂಜೆ ಮತ್ತು ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಹಾಗೂ ಸೂಕ್ಷ್ಮ ವಿವೇಕದಿಂದ ತಮ್ಮ ಕಾರ್ಯಗಳನ್ನು ನಡೆಸುವ ದಿನವಾಗಿದೆ. ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ಸಂವಹನ ಶಕ್ತಿ ಹೆಚ್ಚುತ್ತದೆ. ಜನರೊಂದಿಗೆ ಮಾತುಕತೆಯಲ್ಲಿ ನಿಖರತೆ ಹಾಗೂ ತಾರ್ಕಿಕತೆ ತೋರುತ್ತೀರಿ.
ನಿಮ್ಮ ಸಹಜ ಗುಣವಾದ ಸಮತೋಲನ ಹಾಗೂ ನ್ಯಾಯಬುದ್ಧಿಯಿಂದ ಕುಟುಂಬ, ಉದ್ಯೋಗ ಹಾಗೂ ಸಾಮಾಜಿಕ ವಲಯದಲ್ಲಿ ಜನರ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಹಳೆಯ ಕೆಲಸಗಳನ್ನು ಮುಗಿಸಲು, ಹೊಸ ಕಾರ್ಯಗಳ ರೂಪುರೇಷೆ ತಯಾರು ಮಾಡಲು ಇದು ಸೂಕ್ತ ಸಮಯ. ನಿರ್ಧಾರಗಳಲ್ಲಿ ಆತುರ ಬೇಡ. ಯುಕ್ತಿಯುಕ್ತವಾಗಿ ತೀರ್ಮಾನ ತೆಗೆದುಕೊಂಡರೆ ಯಶಸ್ಸು ಖಚಿತ. ನಿಮ್ಮ ಕಲಾತ್ಮಕ ಗುಣಗಳು, ಸೌಂದರ್ಯಾಭಿಮಾನವು ಇಂದಿನ ದಿನದಲ್ಲಿ ಹೆಚ್ಚು ಸ್ಪಷ್ಟವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಹೋದ್ಯೋಗಿಗಳ ಸಹಕಾರ ಹೆಚ್ಚುತ್ತದೆ. ನಿಮ್ಮ ಮಾತುಗಳಲ್ಲಿ ಸಮತೋಲನ, ಶಾಂತ ಧೋರಣೆ ಇರುವುದರಿಂದ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಗೌರವ ಹಾಗೂ ಯುಕ್ತಿ ತೋರಿದರೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಉತ್ತಮ ದಿನ. ಸಂದರ್ಶನಗಳಲ್ಲಿ ನಿಮ್ಮ ತಾಳ್ಮೆ, ಜ್ಞಾನ ಹಾಗೂ ಮೃದು ಸ್ವಭಾವವು ಪ್ರಭಾವ ಬೀರುತ್ತದೆ. ಕಚೇರಿಯಲ್ಲಿ ಕಲಹಗಳು ಇದ್ದರೆ ನೀವು ಮಧ್ಯವರ್ತಿಯಾಗಿ ಶಾಂತಿ ಸಾಧಿಸಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಪಾಲುದಾರಿಕೆ ಒಪ್ಪಂದಗಳ ಸಾಧ್ಯತೆ ಇದೆ. ಕಲಾತ್ಮಕ ಕ್ಷೇತ್ರ, ಸೌಂದರ್ಯ ವಸ್ತು, ಬಟ್ಟೆ, ಕಾನೂನು ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಅವಕಾಶವಿದೆ. ಆದಾಗ್ಯೂ ಒಪ್ಪಂದಗಳಲ್ಲಿ ಅತಿ ವಿಶ್ವಾಸ ತೋರಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸಮತೋಲನ ಅಗತ್ಯ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಆಭರಣ, ಉಡುಪು ಅಥವಾ ಅಲಂಕಾರಿಕ ವಸ್ತುಗಳ ಕಡೆ ಮಿತವ್ಯಯ ಅವಶ್ಯಕ. ಹಳೆಯ ಸಾಲ ತೀರಿಸಲು ಅವಕಾಶ ಸಿಗಬಹುದು. ಹೂಡಿಕೆಗಳಲ್ಲಿ ಎಚ್ಚರಿಕೆ ತಾಳುವುದು ಉತ್ತಮ. ತುರ್ತು ನಿರ್ಧಾರಗಳಿಂದ ನಷ್ಟ ಸಂಭವಿಸಬಹುದು. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆ ಪಡೆಯಿರಿ. ಕಲೆ, ವಸ್ತು ಸಂಗ್ರಹ, ಆಭರಣಗಳಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಲಾಭ ಸಿಗಬಹುದು. ವಿದೇಶಿ ವ್ಯವಹಾರಗಳಿಂದ ಹಣಕಾಸು ಲಾಭದ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹದಲ್ಲಿ ದೌರ್ಬಲ್ಯ, ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಹೆಚ್ಚು ಕಾಲ ಪರದೆಯ ಮುಂದೆ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಶುದ್ಧ ಆಹಾರ ಸೇವನೆ ಮಾಡಿ. ಮನಸ್ಸಿನಲ್ಲಿ ಅಶಾಂತಿ ಅಥವಾ ಚಂಚಲತೆ ಉಂಟಾಗಬಹುದು. ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ಶಾಂತಿಯನ್ನು ಪಡೆಯಬಹುದು. ತಾಜಾ ಹಣ್ಣು, ಹಸಿರು ತರಕಾರಿಗಳು ಸೇವಿಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಆತುರದಿಂದ ತಿನ್ನುವುದನ್ನು ತಪ್ಪಿಸಿ ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಹೃದಯ, ಕಿಡ್ನಿ ಹಾಗೂ ಚರ್ಮದ ಸಮಸ್ಯೆಗಳಿದ್ದವರಿಗೆ ವಿಶೇಷ ಜಾಗ್ರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದ ಹಾಗೂ ಶಾಂತ ವಾತಾವರಣ ಕಾಪಾಡಿಕೊಳ್ಳಲು ನಿಮ್ಮ ಧೈರ್ಯ ಮತ್ತು ಮೃದು ಭಾಷೆ ಸಹಕಾರಿಯಾಗುತ್ತದೆ. ಮನೆಯವರೊಂದಿಗೆ ಚರ್ಚೆಗಳಲ್ಲಿ ತಾಳ್ಮೆ ತೋರಿಸಿದರೆ ಎಲ್ಲರೂ ಸಂತೋಷವಾಗುತ್ತಾರೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಿಹಿ ಮಾತುಕತೆ, ಆತ್ಮೀಯ ಸಮಯ ಕಳೆಯುವ ಅವಕಾಶವಿದೆ. ಪರಸ್ಪರ ನಂಬಿಕೆ, ಪ್ರೀತಿ ಹೆಚ್ಚುತ್ತದೆ. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು, ಸ್ನೇಹ ಸಂಬಂಧಗಳು ಉಂಟಾಗುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮಕ್ಕಳ ಶಿಕ್ಷಣ ಮತ್ತು ಚಟುವಟಿಕೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಕುಟುಂಬದಲ್ಲಿ ಕಲೆ, ಸಂಗೀತ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಸಂತೋಷ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹದ ಶಾಂತ ಪ್ರಭಾವವನ್ನು ಶಕ್ತಿಯಾಗಿ ಬಳಸಲು ಆಧ್ಯಾತ್ಮಿಕ ಕರ್ಮಗಳು ಅವಶ್ಯಕ. ವಿಷ್ಣುವಿನ ಆರಾಧನೆ, ತುಳಸಿ ಸುತ್ತ ಪ್ರಾರ್ಥನೆ, ಹಸಿರು ಹಣ್ಣು ಅಥವಾ ತರಕಾರಿ ದಾನ ಮಾಡುವುದು ಶುಭಕರ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸುವುದು ಶುಭ. ವಿಷ್ಣುವಿನ ಮಂದಿರದಲ್ಲಿ ತೈಲದ ದೀಪ ಹಚ್ಚಿ ಹಸಿರು ಬಣ್ಣದ ಹೂವು ಅರ್ಪಿಸಿ. ವಿದ್ಯಾರ್ಥಿಗಳು ಬುದ್ಧಿವರ್ಧಕ ಮಂತ್ರ ಜಪದಿಂದ ಉತ್ತಮ ಫಲ ಪಡೆಯುತ್ತಾರೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಯ ಪ್ರತೀಕವಾದ ಶುಕ್ರನ ಶಕ್ತಿ. ಇದು ಸೌಂದರ್ಯ, ಶಾಂತಿ, ಪ್ರೀತಿ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ನಿರ್ಧಾರಗಳಿಗೆ ಶಾಂತಿ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ತರುತ್ತದೆ. ಹಸಿರು ಬಣ್ಣ ಆರೋಗ್ಯ, ಸಮತೋಲನ ಮತ್ತು ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ. ಬಿಳಿ ಅಥವಾ ಹಸಿರು ಬಟ್ಟೆ ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಮಾಡಿದ ವ್ಯವಹಾರಗಳು, ಸಭೆಗಳು, ಶಿಕ್ಷಣ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ದೇವತಾ ಪೂಜೆಗೆ ಈ ಸಮಯ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಚಿಂತನೆ, ಗಂಭೀರತೆ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗುವ ದಿನವಾಗಿದೆ. ಗುರು ಮತ್ತು ಕುಜಗ್ರಹದ ಸಂಯೋಜಿತ ಪ್ರಭಾವವು ನಿಮ್ಮ ಕಾರ್ಯಗಳಲ್ಲಿ ಉತ್ಸಾಹ ಮತ್ತು ಶಕ್ತಿ ತರುತ್ತದೆ. ನಿಮ್ಮ ಒಳಗಿರುವ ಗಾಢವಾದ ಚಿಂತನೆ ಹಾಗೂ ಆತ್ಮವಿಶ್ವಾಸ ಇಂದು ನಿಮಗೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿ. ಆದರೆ ಕೆಲ ಸಂದರ್ಭಗಳಲ್ಲಿ ಅತಿಯಾದ ಅನುಮಾನ ಮನಸ್ಸಿನಲ್ಲಿ ಮೂಡಬಹುದು.
ಅದನ್ನು ನಿಯಂತ್ರಿಸಿದರೆ ಯಶಸ್ಸು ನಿಶ್ಚಿತ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಗುಪ್ತ ಶತ್ರುಗಳು ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯಲು ಯತ್ನಿಸುವವರು ಇದ್ದರೂ ನಿಮ್ಮ ಧೈರ್ಯ ಮತ್ತು ತಂತ್ರಗಳಿಂದ ನೀವು ಅವುಗಳನ್ನು ನಿಭಾಯಿಸಬಲ್ಲಿರಿ. ಇಂದಿನ ದಿನವು ಆತ್ಮಪರಿಶೀಲನೆಗೂ ಸ್ವಯಂ ಸುಧಾರಣೆಗೂ ಉತ್ತಮವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಸೂಕ್ತ ಸಂದರ್ಭ. ಕೆಲಸದಲ್ಲಿ ಕಟ್ಟುನಿಟ್ಟಾದ ನಿಯಮ, ಸಮಯ ನಿರ್ವಹಣೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಕೆಲವು ನಿರ್ಣಾಯಕ ಕೆಲಸಗಳನ್ನು ನಿಮಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರ ಸಿಗಬಹುದು, ಆದರೆ ಸ್ವಲ್ಪ ಅಸೂಯೆ ಅಥವಾ ವಿರೋಧವು ಎದುರಾಗಬಹುದು. ಹೊಸ ಕೆಲಸ ಅಥವಾ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸಂದರ್ಶನ ಅವಕಾಶಗಳು ಲಭ್ಯ. ವಿಶೇಷವಾಗಿ ಸಂಶೋಧನೆ, ತನಿಖೆ, ಬ್ಯಾಂಕಿಂಗ್, ಕಾನೂನು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಶುಭದ ಸೂಚನೆ. ಸರ್ಕಾರಿ ಉದ್ಯೋಗಿಗಳಿಗೆ ಇಂದು ವರ್ಗಾವಣೆ ಅಥವಾ ಪ್ರಮುಖ ಮಾಹಿತಿಯ ನಿರೀಕ್ಷೆ ಇದೆ. ವ್ಯಾಪಾರಿಗಳಿಗೆ ಇಂದು ಹೊಸ ವ್ಯವಹಾರ ಪಾಲುದಾರಿಕೆಗಳ ಪ್ರಸ್ತಾಪ ಬರಬಹುದು, ಆದರೆ ಒಪ್ಪಂದದಲ್ಲಿ ಎಲ್ಲ ಅಂಶಗಳನ್ನು ಎಚ್ಚರಿಕೆಯಿಂದ ಓದಿಕೊಳ್ಳಬೇಕು. ರಹಸ್ಯ ವ್ಯವಹಾರಗಳು ಅಥವಾ ಮೋಸದ ವ್ಯವಹಾರಗಳಿಗೆ ಎಚ್ಚರಿಕೆ ಅಗತ್ಯ. ಹಳೆಯ ಸಾಲ ವಾಪಸ್ ಪಡೆಯಲು ಅವಕಾಶ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ವಲ್ಪ ಏರಿಳಿತ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಆರೋಗ್ಯ, ವಾಹನ ಅಥವಾ ದುರಸ್ತಿ ಸಂಬಂಧಿತವಾಗಿ ಬರಬಹುದು. ಆದರೂ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆಭರಣ, ಭೂಮಿ ಅಥವಾ ಮನೆಯ ಸಂಬಂಧಿತ ಹೂಡಿಕೆಗಳಿಂದ ಭವಿಷ್ಯದಲ್ಲಿ ಲಾಭ ದೊರೆಯಬಹುದು. ಹೊಸ ಸಾಲ ತೆಗೆದುಕೊಳ್ಳಬೇಡಿ. ಸಾಲ ನೀಡಿದ್ದರೆ ಇಂದು ವಾಪಸ್ ಪಡೆಯಲು ಉತ್ತಮ ಸಮಯ. ಹಣಕಾಸು ನಿರ್ಧಾರಗಳನ್ನು ಹಿರಿಯರ ಸಲಹೆಯಿಂದ ತೆಗೆದುಕೊಳ್ಳುವುದು ಸೂಕ್ತ. ಅತಿ ಹೆಚ್ಚು ಖರ್ಚು ಮಾಡುವ ಹವ್ಯಾಸವನ್ನು ನಿಯಂತ್ರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ದೇಹದಲ್ಲಿ ಶಕ್ತಿ ಇದ್ದರೂ ಅತಿಯಾದ ಒತ್ತಡದಿಂದ ತಲೆನೋವು, ಕಣ್ಣು ನೋವು ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆ ಬರಬಹುದು. ಹೃದಯ ಮತ್ತು ರಕ್ತದೊತ್ತಡದ ಸಮಸ್ಯೆ ಇದ್ದವರು ಆಹಾರ ನಿಯಮ ಪಾಲಿಸಬೇಕು. ಇಂದು ಹೆಚ್ಚು ಬಿಸಿಲಿನಲ್ಲಿ ಕಾಲ ಕಳೆಯುವುದು ತಪ್ಪಿಸಿ. ತಾಜಾ ಹಣ್ಣು, ಹಸಿರು ತರಕಾರಿಗಳು ಸೇವಿಸುವುದು ಉತ್ತಮ. ಯೋಗ, ಧ್ಯಾನ ಮತ್ತು ಶ್ವಾಸ ವ್ಯಾಯಾಮಗಳು ಶಕ್ತಿ ಪುನರ್ಸ್ಥಾಪನೆಗೆ ಸಹಾಯಕ. ರಾತ್ರಿ ಹೊತ್ತು ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ಗಂಭೀರತೆ ಇರಬಹುದು. ಕೆಲವರಿಗೆ ಹಿರಿಯರೊಂದಿಗೆ ಮಾತುಕತೆಯಲ್ಲಿ ತೀವ್ರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಹನೆ ಮತ್ತು ಗೌರವದಿಂದ ಪರಿಸ್ಥಿತಿ ನಯವಾಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಬಹುದು. ಕೆಲವರಿಗೆ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತನೆ ತಲೆದೋರಬಹುದು. ಅವಿವಾಹಿತರಿಗಾಗಿ ಹೊಸ ಸ್ನೇಹ, ಹೊಸ ಪರಿಚಯಗಳು ಶುರುವಾಗುವ ಸಾಧ್ಯತೆ ಇದೆ. ಮಕ್ಕಳ ಪ್ರಗತಿ ಬಗ್ಗೆ ಸಂತೋಷಕರ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದಿನ ದಿನಕ್ಕೆ ವಿಶೇಷ ಶಕ್ತಿ ತರುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಮತ್ತು ಕುಜಗ್ರಹದ ತೀವ್ರತೆಯನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕ್ರಮ ಅಗತ್ಯ. ಓಂ ಕುಜಾಯ ನಮಃ ಹಾಗೂ ಓಂ ಬುಂ ಬುಧಾಯ ನಮಃ ಮಂತ್ರಗಳನ್ನು ತಲಾ 27 ಬಾರಿ ಜಪಿಸುವುದು ಉತ್ತಮ. ಮಂಗಳವಾರದಂತೆ ಕೆಂಪು ಹಣ್ಣು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದರಿಂದ ಫಲ ಸಿಗುತ್ತದೆ. ಸರ್ಪ ಸಂಬಂಧಿತ ದೋಷ ನಿವಾರಣೆಗಾಗಿ ನಾಗದೇವರ ಆರಾಧನೆ ಫಲಪ್ರದ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕುಜಗ್ರಹದ ಶಕ್ತಿ ಪ್ರತೀಕ. ಧೈರ್ಯ, ಶಕ್ತಿ ಮತ್ತು ತಾಳ್ಮೆಯನ್ನು ಪ್ರತಿನಿಧಿಸುತ್ತದೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಗಾಢ ಹಸಿರು. ಕೆಂಪು ಬಣ್ಣ ನಿಮ್ಮ ಧೈರ್ಯ ಮತ್ತು ಉತ್ಸಾಹ ಹೆಚ್ಚಿಸುತ್ತದೆ. ಗಾಢ ಹಸಿರು ಬಣ್ಣ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ. ಈ ಬಣ್ಣಗಳನ್ನು ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಹಾಗೂ ಸಂಜೆ 5ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಮಾಡಿದ ವ್ಯವಹಾರ, ಸಭೆ, ಪೂಜೆ ಅಥವಾ ನಿರ್ಧಾರಗಳು ಉತ್ತಮ ಫಲ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಚೇತನ, ದೃಢ ನಿಶ್ಚಯ ಮತ್ತು ವಿಶಾಲ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುವರು. ಗುರುಗ್ರಹದ ಪ್ರಭಾವವು ನಿಮ್ಮ ಚಿಂತನೆಗೆ ತತ್ವಶೀಲತೆ, ನಿರ್ಧಾರಗಳಿಗೆ ಗಂಭೀರತೆ ಮತ್ತು ಮಾತುಗಳಿಗೆ ತೂಕ ತರುತ್ತದೆ. ಹೊಸ ಅವಕಾಶಗಳು ಎದುರಾಗುತ್ತವೆ, ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದು ನಿಮ್ಮ ತಾಳ್ಮೆ ಮತ್ತು ಶ್ರದ್ಧೆಯ ಮೇಲೆ ಅವಲಂಬಿತವಾಗಿದೆ. ಇಂದಿನ ದಿನದಲ್ಲಿ ನೀವು ನಿಮ್ಮ ಆದರ್ಶಗಳನ್ನು ಅನುಸರಿಸಿ ನಡೆಯುವ ಸಾಧ್ಯತೆ ಹೆಚ್ಚು. ಜ್ಞಾನಾಭಿವೃದ್ಧಿ, ಆಧ್ಯಾತ್ಮ, ಪಠಣ ಅಥವಾ ವಿದೇಶ ಸಂಬಂಧಿತ ಕಾರ್ಯಗಳಲ್ಲಿ ತೊಡಗುವ ಯೋಗವಿದೆ.
ಅತಿಯಾದ ಆತುರ ಅಥವಾ ದೊಡ್ಡ ಕನಸುಗಳಲ್ಲಿ ಮುಳುಗುವುದನ್ನು ತಪ್ಪಿಸಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಪ್ರಮುಖ ಬೆಳವಣಿಗೆಗಳ ಸಂಭವವಿದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಲು ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮ ಕಾರ್ಯಪದ್ಧತಿ, ವೃತ್ತಿಪರ ನಿಷ್ಠೆ ಇತರರ ಗಮನ ಸೆಳೆಯುತ್ತವೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಉನ್ನತಿ ದೊರೆಯಬಹುದು. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಉತ್ತಮ ಸುದ್ದಿ ಬರಬಹುದು. ವಿದೇಶ ಸಂಬಂಧಿತ ಉದ್ಯೋಗ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಅವಕಾಶಗಳು ಎದುರಾಗುವ ಯೋಗವಿದೆ. ಸರ್ಕಾರಿ ಕೆಲಸಗಳಲ್ಲಿ ಇರುವವರು ಇಂದು ನಿರ್ಣಾಯಕ ತೀರ್ಮಾನಗಳನ್ನು ಎದುರಿಸಬೇಕಾಗುತ್ತದೆ. ವ್ಯಾಪಾರಿಗಳಿಗೆ ಇಂದು ಒಳ್ಳೆಯ ದಿನ. ವಿಶೇಷವಾಗಿ ವಿದೇಶಿ ವ್ಯಾಪಾರ, ಆಮದು ರಫ್ತು, ಶಿಕ್ಷಣ ಸಂಬಂಧಿತ ಉದ್ಯಮ, ಪ್ರಕಾಶನ ಕ್ಷೇತ್ರದಲ್ಲಿ ಲಾಭವಿದೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಕಾನೂನು ನಿಯಮಗಳನ್ನು ನಿಖರವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಉತ್ತಮ ಚಲನವಲನ. ಹಳೆಯ ಬಾಕಿಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಆದರೆ ಖರ್ಚುಗಳಲ್ಲಿ ಮಿತವ್ಯಯ ಅತ್ಯಂತ ಮುಖ್ಯ. ಕುಟುಂಬದ ಅಗತ್ಯಗಳಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ವೆಚ್ಚ ಮಾಡುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಇಂದು ದೀರ್ಘಕಾಲದ ದೃಷ್ಟಿಯಿಂದ ಮಾಡಿದ ಯೋಜನೆ ಲಾಭದಾಯಕ. ಭೂಮಿ, ಆಸ್ತಿ ಸಂಬಂಧಿತ ನಿರ್ಧಾರಗಳಿಗೆ ಇಂದು ಅನುಕೂಲಕರ ಸಮಯ. ಆದರೆ ಅತಿಯಾದ ಲಾಭದ ಆಮಿಷದಲ್ಲಿ ತುರ್ತು ಹೂಡಿಕೆ ಮಾಡಬೇಡಿ. ಹೊಸ ವ್ಯವಹಾರಿಕ ಪಾಲುದಾರಿಕೆಗಳಲ್ಲಿ ಹಣಕಾಸಿನ ಹೂಡಿಕೆ ಎಚ್ಚರಿಕೆಯಿಂದ ಮಾಡಬೇಕು. ಹಿರಿಯರ ಸಲಹೆ ಪಡೆದು ಮುಂದುವರಿದರೆ ನಷ್ಟ ತಪ್ಪಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಅಜೀರ್ಣ, ಹೊಟ್ಟೆ ತೊಂದರೆ ಅಥವಾ ಯಕೃತ್, ಲಿವರ್ ಸಂಬಂಧಿತ ಸಮಸ್ಯೆಗಳ ಸೂಚನೆ ಇದೆ. ಆಹಾರ ನಿಯಮ ಪಾಲನೆ ಮಾಡುವುದು ಅತ್ಯಂತ ಮುಖ್ಯ. ತೈಲಯುಕ್ತ ಆಹಾರ, ಅತಿಯಾದ ಮಸಾಲೆ ಆಹಾರ ತಪ್ಪಿಸಿ. ಮಾನಸಿಕವಾಗಿ ಒತ್ತಡ ಅಥವಾ ಅಸ್ಥಿರತೆ ಎದುರಾಗಬಹುದು. ಆದರೆ ಧ್ಯಾನ, ಜಪ, ಪ್ರಾಣಾಯಾಮ ಇವುಗಳ ಮೂಲಕ ಶಾಂತಿ ಪಡೆಯಬಹುದು. ಬೆಳಗಿನ ಹೊತ್ತಿನಲ್ಲಿ ನಡೆದಾಡುವುದು ಶಕ್ತಿದಾಯಕ. ಪ್ರಯಾಣ ಮಾಡುವಾಗ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಗಳು ನಿಮಗೆ ಮಾರ್ಗದರ್ಶಕವಾಗುತ್ತವೆ. ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮ್ಮ ಪಾಲ್ಗೊಳ್ಳಿಕೆ ಅಗತ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಅವಕಾಶ. ಕೆಲವರಿಗೆ ಒಟ್ಟಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು ಆತ್ಮೀಯತೆಯನ್ನು ತರುತ್ತವೆ. ಮಕ್ಕಳಿಗೆ ಶಿಕ್ಷಣದಲ್ಲಿ ಪ್ರಗತಿ. ಅವರ ಸಾಧನೆಗಳು ನಿಮಗೆ ಸಂತೋಷ ತರುತ್ತವೆ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೆ ಮಾತಿನ ಶಾಂತ ಸ್ವಭಾವದಿಂದ ಅವುಗಳನ್ನು ಸರಿಪಡಿಸಬಹುದು. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಿಗ್ರಹ ಹಾಗೂ ಗುರುಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಸೂಕ್ತ. ವಿಷ್ಣು ಅಥವಾ ದತ್ತಾತ್ರೇಯ ದೇವರ ಪೂಜೆ ಮಾಡುವುದರಿಂದ ಶುಭ. ಗೀತಾ ಪಾರಾಯಣ ಅಥವಾ ಗುರುಸ್ತೋತ್ರ ಪಠಣದಿಂದ ಮನಶಾಂತಿ ಲಭ್ಯ. ಓಂ ಬೃಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ನೋಟ್ಬುಕ್ ಅಥವಾ ವಿದ್ಯಾಸಾಮಗ್ರಿಗಳನ್ನು ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಹಸಿರು ಅಥವಾ ಹಳದಿ ಬಟ್ಟೆ ಧರಿಸಿ ದೇವರ ಆರಾಧನೆ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ. ಇದು ಜ್ಞಾನ, ವಿಸ್ತಾರ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ತರುತ್ತದೆ. ವಿದ್ಯಾಭ್ಯಾಸ, ಬೋಧನೆ, ಆಧ್ಯಾತ್ಮ ಕ್ಷೇತ್ರದಲ್ಲಿ ಈ ಸಂಖ್ಯೆ ಬೆಂಬಲಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ನಿಮಗೆ ಧೈರ್ಯ, ಜ್ಞಾನ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಹಳದಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಳದಿ ಹಣ್ಣು ಸೇವಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ ಮತ್ತು ಸಂಜೆ ಬೆಳಗಿನ ಜಾವ 4 ಗಂಟೆ 30 ನಿಮಿಷದಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ವ್ಯವಹಾರ, ಶಿಕ್ಷಣ ಅಥವಾ ಕುಟುಂಬ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಿಸ್ತು, ಶ್ರದ್ಧೆ ಮತ್ತು ಗಂಭೀರತೆಗಳನ್ನು ಕಾಪಾಡಿಕೊಂಡು ತಮ್ಮ ಕೆಲಸಗಳಲ್ಲಿ ಮುನ್ನಡೆಸುವ ದಿನವಾಗಿದೆ. ಬುಧವಾರದ ಬುದ್ಧಿಗ್ರಹದ ಪ್ರಭಾವವು ನಿಮಗೆ ತರ್ಕಬದ್ಧ ಚಿಂತನೆ, ಲೆಕ್ಕಾಚಾರದ ದೃಷ್ಟಿ ಮತ್ತು ಸೂಕ್ತ ನಿರ್ಧಾರಗಳನ್ನು ತರುವುದು. ಶನಿಗ್ರಹದ ನಿತ್ಯ ಪ್ರಭಾವ ನಿಮ್ಮ ತಾಳ್ಮೆ ಹಾಗೂ ಧೈರ್ಯವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಹಳೆಯ ಕೆಲಸಗಳನ್ನು ಸರಿಪಡಿಸಲು, ಹೊಸ ಯೋಜನೆಗಳನ್ನು ಶ್ರದ್ಧೆಯಿಂದ ಪ್ರಾರಂಭಿಸಲು ಇಂದು ಸೂಕ್ತ ದಿನ. ಕೆಲವು ವಿಷಯಗಳಲ್ಲಿ ತಡವಾದರೂ ನಿಮ್ಮ ನಿಷ್ಠೆ ಮತ್ತು ಪರಿಶ್ರಮದಿಂದ ಅದನ್ನು ಮುನ್ನಡೆಸಲು ಸಾಧ್ಯವಾಗುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಇಂದು ಗಂಭೀರತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ.
ಸುತ್ತಲಿನವರು ನಿಮ್ಮ ಸಲಹೆಗಾಗಿ ನಿಮ್ಮತ್ತ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಪ್ರಾಮಾಣಿಕತೆ ಹಾಗೂ ನಿರಂತರ ಪರಿಶ್ರಮ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಕೆಲವು ಹೊಸ ಹೊಣೆಗಾರಿಕೆಗಳು ಅಥವಾ ದೊಡ್ಡ ಯೋಜನೆಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಸರ್ಕಾರಿ ನೌಕರರಿಗೆ ಬಡ್ತಿ ಅಥವಾ ವರ್ಗಾವಣೆ ಸಂಬಂಧಿತ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇಂದು ಪ್ರೋತ್ಸಾಹಕಾರಿ ಸುದ್ದಿ ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ತಾಳ್ಮೆಯಿಂದ ಮಾತನಾಡುವುದು ಯಶಸ್ಸಿಗೆ ಕಾರಣವಾಗುತ್ತದೆ. ವ್ಯಾಪಾರಿಗಳಿಗೆ ಇಂದು ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು, ಬಾಕಿ ಬಿಲ್ಗಳನ್ನು ವಸೂಲು ಮಾಡುವುದು ಮತ್ತು ಹೊಸ ಪಾಲುದಾರಿಕೆ ಯೋಜನೆಗಳಿಗೆ ಉತ್ತಮ ಸಮಯ. ಆದರೆ ಎಲ್ಲ ಒಪ್ಪಂದಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ಮಾತ್ರ ಮುಂದುವರಿಯುವುದು ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಸಮಸ್ಯೆ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ನಿಯಂತ್ರಣ ಬಹಳ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು, ವಿಶೇಷವಾಗಿ ಮನೆ, ಕುಟುಂಬ ಅಥವಾ ಆರೋಗ್ಯದ ಕ್ಷೇತ್ರದಲ್ಲಿ. ಆದ್ದರಿಂದ ಯೋಜಿತವಾಗಿ ಹಣವನ್ನು ಬಳಸುವುದು ಅಗತ್ಯ. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯುವ ಯೋಗವಿದೆ. ಆದರೆ ಇಂದಿನ ದಿನದಲ್ಲಿ ಹೊಸ ಹೂಡಿಕೆಗಳು ಅಥವಾ ಸಾಲದ ವ್ಯವಹಾರಗಳನ್ನು ಕೈಗೆತ್ತಿಕೊಳ್ಳುವುದು ಸೂಕ್ತವಲ್ಲ. ಹಿರಿಯರ ಸಲಹೆ ಪಡೆದು ಹಣಕಾಸಿನ ನಿರ್ವಹಣೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ವ್ಯಾಪಾರಿಗಳಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಲಾಭದ ಅವಕಾಶಗಳಿವೆ. ಆದರೆ ದೂರದ ಪ್ರಯಾಣ ಸಂಬಂಧಿತ ಹೂಡಿಕೆಗಳು ಹೆಚ್ಚು ಫಲಕರವಾಗುವುದಿಲ್ಲ. ಮಿತವ್ಯಯವು ಇಂದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಬೆನ್ನು ನೋವು, ಸಂಧಿ ನೋವು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಆಹಾರದಲ್ಲಿ ಎಚ್ಚರಿಕೆ ತಾಳುವುದು ಅತ್ಯಗತ್ಯ. ತಾಜಾ ಆಹಾರ ಸೇವನೆ, ಸಮಯಕ್ಕೆ ತಿನ್ನುವುದು, ಹೆಚ್ಚಿನ ನೀರು ಕುಡಿಯುವುದು ಮುಖ್ಯ. ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಅಥವಾ ಆತಂಕ ಕಾಣಿಸಿಕೊಳ್ಳಬಹುದು. ಧ್ಯಾನ, ಯೋಗ ಅಥವಾ ಸಣ್ಣ ಪ್ರವಾಸ ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಹೆಚ್ಚು ಕಾಲ ಬಿಸಿಲಿನಲ್ಲಿ ತಂಗುವುದನ್ನು ತಪ್ಪಿಸಿ. ಇಂದು ಹೆಚ್ಚು ಕೆಲಸದ ಒತ್ತಡದಿಂದ ದೇಹದಲ್ಲಿ ದಣಿವು ಕಾಣಿಸಬಹುದು. ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಗಳು ನಿಮಗೆ ಉಪಯೋಗವಾಗುತ್ತವೆ. ಪತ್ನಿ, ಪತಿಯೊಂದಿಗೆ ನಿರ್ಧಾರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚುತ್ತದೆ. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ, ವಿಶ್ವಾಸ ಮತ್ತು ಪರಸ್ಪರ ಸಹಕಾರದಿಂದ ಬಂಧವು ಬಲವಾಗುತ್ತದೆ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೆಯಬಹುದು. ಸಹೋದರರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾದರೂ ಅದನ್ನು ಸಮತೋಲನದಿಂದ ನಿಭಾಯಿಸಿದರೆ ಪರಿಸ್ಥಿತಿ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಗೌರವ ಮತ್ತು ಸಹಕಾರ ಕಾಪಾಡಿಕೊಂಡರೆ ಸಂತೋಷ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅಗತ್ಯ. ಗಣಪತಿ ಅಥವಾ ವಿಷ್ಣುವಿನ ಆರಾಧನೆ, ತುಳಸಿ ಪೂಜೆ ಹಾಗೂ ಹಸಿರು ಬಣ್ಣದ ದಾನ ಮಾಡುವುದು ಶುಭ. ಶನಿಗ್ರಹನ ಶಾಂತಿಗಾಗಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಉತ್ತಮ. ಓಂ ಶಂ ಶನೈಶ್ಚರಾಯ ನಮಃ ಹಾಗೂ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರಗಳನ್ನು ತಲಾ 27 ಅಥವಾ 54 ಬಾರಿ ಜಪಿಸುವುದು ಶುಭ ಫಲ ನೀಡುತ್ತದೆ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಅನ್ನ, ಬಟ್ಟೆ ಅಥವಾ ಹಣದಾನ ಮಾಡುವುದು ನಿಮಗೆ ಪುಣ್ಯ ಹಾಗೂ ಮನಃಶಾಂತಿ ತರುತ್ತದೆ. ಅದೃಷ್ಟದ ಸಂಖ್ಯೆ 8 ಮತ್ತು 5. ಈ 2 ಸಂಖ್ಯೆಗಳು ಇಂದು ನಿಮ್ಮ ಜೀವನದಲ್ಲಿ ವಿಶೇಷ ಪ್ರಭಾವ ಬೀರುತ್ತವೆ. 8 ಶನಿಗ್ರಹನ ಶಕ್ತಿ, ಪರಿಶ್ರಮ ಮತ್ತು ಶಿಸ್ತು ಪ್ರತೀಕವಾಗಿದ್ದರೆ 5 ಬುದ್ಧಿಗ್ರಹದ ಬುದ್ಧಿಮತ್ತೆ ಮತ್ತು ತ್ವರಿತ ನಿರ್ಧಾರದ ಪ್ರತೀಕವಾಗಿದೆ. ಈ 2ರ ಸಮತೋಲನವು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು. ನೀಲಿ ಬಣ್ಣ ಶನಿಗ್ರಹನ ಶಾಂತಿ, ಸ್ಥೈರ್ಯ ಮತ್ತು ಪರಿಶ್ರಮವನ್ನು ಪ್ರತಿಬಿಂಬಿಸುತ್ತದೆ. ಹಸಿರು ಬಣ್ಣ ಬುದ್ಧಿಗ್ರಹನ ಶಾಂತಿ, ಆರೋಗ್ಯ ಮತ್ತು ತರ್ಕಬದ್ಧತೆಯನ್ನು ತರುತ್ತದೆ. ಇಂದು ಈ 2 ಬಣ್ಣಗಳ ಉಪಯೋಗ ಶುಭಕರ. ಶುಭ ಸಮಯ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12 ಮತ್ತು ಮಧ್ಯಾಹ್ನ 3ರಿಂದ ಸಂಜೆ ಬೆಳಗಿನ ಜಾವ 4:15. ಈ ಸಮಯದಲ್ಲಿ ಮಾಡಿದ ಕೆಲಸಗಳು, ಸಭೆಗಳು, ಧಾರ್ಮಿಕ ಕಾರ್ಯಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಿ ನಡೆಯುತ್ತವೆ. ಹಣಕಾಸು ಸಂಬಂಧಿತ ಕಾರ್ಯಗಳಿಗೆ ಸಹ ಈ ಸಮಯ ಶುಭ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿಶಕ್ತಿ, ಹೊಸತನದ ಆಲೋಚನೆಗಳು ಹಾಗೂ ಮಾನವೀಯ ಗುಣಗಳಿಂದ ಮೆರೆದಾಡುವ ದಿನ. ಬುದ್ಧಿಗ್ರಹದ ಪ್ರಭಾವದಿಂದ ನೀವು ಸ್ಪಷ್ಟವಾಗಿ ಯೋಚಿಸಿ ನಿರ್ಧಾರ ಕೈಗೊಳ್ಳುವ ಶಕ್ತಿ ಪಡೆಯುತ್ತೀರಿ. ಅಚಾನಕ್ ಬದಲಾವಣೆಗಳು ಸಂಭವಿಸಿದರೂ ಅವುಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಸಾಮಾಜಿಕ ಕಾರ್ಯಗಳಲ್ಲಿ
ಹೊಸ ಸಂಪರ್ಕಗಳಲ್ಲಿ ಹಾಗೂ ಅಧ್ಯಯನದಲ್ಲಿ ಇಂದು ಯಶಸ್ಸು ಸಾಧ್ಯ. ಇಂದಿನ ದಿನದಲ್ಲಿ ಅಹಂಕಾರವನ್ನು ಕಡಿಮೆ ಮಾಡಿ ಇತರರ ಮಾತನ್ನು ಗಮನಿಸುವುದು ಮುಖ್ಯ. ಸ್ನೇಹಿತರು, ಸಹೋದ್ಯೋಗಿಗಳು ಹಾಗೂ ಕುಟುಂಬಸ್ಥರು ನಿಮ್ಮ ಪ್ರಾಮಾಣಿಕತೆ ಮತ್ತು ಸಹಕಾರ ಮನೋಭಾವದಿಂದ ಸಂತೋಷಗೊಳ್ಳುತ್ತಾರೆ. ಹೊಸ ಆವಿಷ್ಕಾರ, ತಂತ್ರಜ್ಞಾನ ಅಥವಾ ಅಧ್ಯಯನ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಫಲ ದೊರೆಯುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ತಂತ್ರಜ್ಞಾನ, ಹೊಸ ಆಲೋಚನೆಗಳು ಮತ್ತು ಬುದ್ಧಿವಂತ ನಿರ್ಧಾರಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ತಂಡದೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಬಹುದು ಮತ್ತು ಅದರಲ್ಲಿ ನಿಮ್ಮ ನಾಯಕತ್ವ ಸ್ಪಷ್ಟವಾಗುತ್ತದೆ. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಗೆ ಮೆಚ್ಚುಗೆ ತೋರುತ್ತಾರೆ. ವೃತ್ತಿ ಬದಲಾವಣೆ ಅಥವಾ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ. ವಿದೇಶ ಸಂಬಂಧಿತ ಉದ್ಯೋಗ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅವಕಾಶ ಬರಬಹುದು. ಸಂವಹನ ಕೌಶಲ್ಯವನ್ನು ಸದುಪಯೋಗಪಡಿಸಿಕೊಂಡರೆ ಹೆಚ್ಚಿನ ಯಶಸ್ಸು ದೊರೆಯುತ್ತದೆ. ವ್ಯಾಪಾರಿಗಳಿಗೆ ಇಂದು ಮಾರುಕಟ್ಟೆ ಅಧ್ಯಯನ, ಗ್ರಾಹಕರೊಂದಿಗೆ ಹೊಸ ಸಂಬಂಧ ಬೆಳೆಸುವ ಉತ್ತಮ ಸಮಯ. ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವುದು ಭವಿಷ್ಯದಲ್ಲಿ ಲಾಭ ತರುತ್ತದೆ, ಆದರೆ ಇಂದೇ ದೊಡ್ಡ ಆರ್ಥಿಕ ನಿರ್ಧಾರ ಕೈಗೊಳ್ಳುವುದು ಸೂಕ್ತವಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಬ್ಯಾಂಕಿಂಗ್, ಷೇರು ಮಾರುಕಟ್ಟೆ ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಸ್ವಲ್ಪ ಲಾಭದ ಸೂಚನೆ ಇದೆ, ಆದರೆ ಅತಿ ಹೆಚ್ಚು ನಿರೀಕ್ಷೆ ಇಡಬೇಡಿ. ಇಂದು ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ಮುಖ್ಯವಾಗಿ ವಿದ್ಯಾಭ್ಯಾಸ, ಮಕ್ಕಳ ಅಗತ್ಯಗಳು ಅಥವಾ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿಗೆ. ಆದ್ದರಿಂದ ಬಜೆಟ್ನ ನಿಯಂತ್ರಣ ಮುಖ್ಯ. ಸಾಲ ತೆಗೆದುಕೊಳ್ಳುವುದು ತಪ್ಪಿಸಿ. ಹಣಕಾಸು ನಿರ್ಧಾರದಲ್ಲಿ ಹಿರಿಯರ ಸಲಹೆ ಅತ್ಯಂತ ಲಾಭಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನ ಮಧ್ಯಮ. ಹೆಚ್ಚು ಕೆಲಸದಿಂದಾಗಿ ದೈಹಿಕ ಶ್ರಮ ಹೆಚ್ಚಾಗಿ ದಣಿವು, ತಲೆನೋವು ಅಥವಾ ನಿದ್ರೆ ಕೊರತೆ ಉಂಟಾಗಬಹುದು. ಶರೀರಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಕಣ್ಣು, ಕಿವಿ ಅಥವಾ ನರ ಸಂಬಂಧಿತ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ. ಕಂಪ್ಯೂಟರ್ ಅಥವಾ ಮೊಬೈಲ್ ಮುಂದೆ ಹೆಚ್ಚು ಸಮಯ ಕಳೆಯಬೇಡಿ. ತಾಜಾ ಹಣ್ಣು, ತರಕಾರಿ ಸೇವನೆ, ನೀರು ಹೆಚ್ಚಾಗಿ ಕುಡಿಯುವುದು ಉತ್ತಮ. ಧ್ಯಾನ, ಪ್ರಾಣಾಯಾಮ, ಸಣ್ಣ ವ್ಯಾಯಾಮದಿಂದ ಆರೋಗ್ಯದಲ್ಲಿ ಚೈತನ್ಯ ವೃದ್ಧಿ. ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾದರೆ ಸಂಗೀತ ಅಥವಾ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಕೆಲವೊಂದು ಸಣ್ಣ ಭಿನ್ನಾಭಿಪ್ರಾಯಗಳು ಸಂಭವಿಸಬಹುದು, ಆದರೆ ನಿಮ್ಮ ಸಹನೆ, ಶಾಂತ ಮಾತು ಅವುಗಳನ್ನು ನಯಗೊಳಿಸುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಸಹಕಾರದ ನಿರ್ಧಾರಗಳು ಸಾಧ್ಯ. ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಸಂಬಂಧಗಳು ಬೆಳೆಯುವ ದಿನ. ಕೆಲವು ಸಂಬಂಧಗಳು ಭವಿಷ್ಯದ ವೈವಾಹಿಕ ಬಾಂಧವ್ಯಕ್ಕೆ ದಾರಿ ಮಾಡಬಹುದು. ಮಕ್ಕಳ ಶಿಕ್ಷಣದಲ್ಲಿ ಉತ್ತೇಜನ ನೀಡುವುದು ಅಗತ್ಯ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಲಾಭಕಾರಿ. ವಿಷ್ಣುವಿನ ಅಥವಾ ಗಣಪತಿಯ ಆರಾಧನೆ, ತುಳಸಿ ಪೂಜೆ ಮಾಡುವುದರಿಂದ ಶ್ರೇಯಸ್ಕರ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 51 ಬಾರಿ ಜಪಿಸಿ. ಹಸಿರು ಬಣ್ಣದ ಹಣ್ಣುಗಳು ಅಥವಾ ತರಕಾರಿಗಳನ್ನು ದಾನ ಮಾಡುವುದು, ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ಕೊಡುವುದು ಶುಭಕರ. ದೇವಾಲಯದಲ್ಲಿ ಬೆಳ್ಳಿಯ ನಾಣ್ಯ ಅರ್ಪಿಸುವುದರಿಂದ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಕುಂಭರಾಶಿಯವರ ಶನಿ ಮತ್ತು ಬುದ್ಧಿಗ್ರಹದ ಶಕ್ತಿಯ ಪ್ರತೀಕ. ಇದು ಶಿಸ್ತು, ಪರಿಶ್ರಮ, ಬುದ್ಧಿಮತ್ತೆ ಹಾಗೂ ದೀರ್ಘಕಾಲಿಕ ಯಶಸ್ಸನ್ನು ತರುತ್ತದೆ. ಅದೃಷ್ಟದ ಬಣ್ಣ ನೀಲಿ ಹಸಿರು. ಈ ಬಣ್ಣ ನಿಮ್ಮಲ್ಲಿ ಆತ್ಮವಿಶ್ವಾಸ, ನೆಮ್ಮದಿ ಹಾಗೂ ಹೊಸ ಆಲೋಚನೆಗಳಿಗೆ ಪ್ರೇರಣೆ ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಹಸಿರು ಗಿಡಗಳಿಗೆ ನೀರು ಹಾಯಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ವ್ಯವಹಾರ, ಅಧ್ಯಯನ, ಸಭೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ಲಾಭ ತರುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಆಳವಾದ ಚಿಂತನೆ, ಆತ್ಮ ಪರಿಶೀಲನೆ ಮತ್ತು ಸೃಜನಶೀಲತೆಯಿಂದ ತಮ್ಮ ದಿನವನ್ನು ಸಾಗಿಸಲಿದ್ದಾರೆ. ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಶಕ್ತಿಯು ಹೆಚ್ಚಾಗುತ್ತದೆ, ಆದರೂ ನಿರ್ಧಾರಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಹೃದಯದ ಮಾತು ಮತ್ತು ಬುದ್ಧಿಯ ಮಾತು ಎರಡರ ಮಧ್ಯೆ ಸಮತೋಲನ ಸಾಧಿಸುವುದು ಮುಖ್ಯ. ಇಂದಿನ ದಿನದಲ್ಲಿ ಕಲಾ, ಸಾಹಿತ್ಯ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ.
ಕೆಲವರು ತಮ್ಮ ಪ್ರತಿಭೆಯಿಂದ ಇತರರ ಮೆಚ್ಚುಗೆಯನ್ನು ಗಳಿಸಬಹುದು. ನಿಮ್ಮ ಕನಸುಗಳು ದೊಡ್ಡದಾಗಿರಬಹುದು, ಆದರೆ ಅವನ್ನು ಸಾಧಿಸಲು ಪ್ರಾಯೋಗಿಕ ಹೆಜ್ಜೆಗಳು ಅಗತ್ಯ. ಹಳೆಯ ವಿಷಯಗಳು, ಭಾವನಾತ್ಮಕ ನೆನಪುಗಳು ಇಂದು ನಿಮ್ಮ ಮನಸ್ಸನ್ನು ಪ್ರಭಾವಿಸಬಹುದು, ಆದರೆ ಅದನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡರೆ ಸಾಧನೆಗೆ ಪೂರಕವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಕಾರ್ಯಭಾರ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಂಡರೆ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ. ಕೆಲವರಿಗೆ ಕೆಲಸದಲ್ಲಿ ಸೃಜನಶೀಲ ಆಲೋಚನೆಗಳನ್ನು ಬಳಸುವ ಅವಕಾಶ ದೊರೆಯಬಹುದು. ಕಲೆ, ಶಿಕ್ಷಣ, ಸಂಶೋಧನೆ, ಸಂಗೀತ, ವೈದ್ಯಕೀಯ ಕ್ಷೇತ್ರದವರಿಗೆ ಇಂದು ಯಶಸ್ವಿ ದಿನ. ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯಲು ಶ್ರಮವನ್ನು ಶಿಸ್ತಿನಿಂದ ತೋರಬೇಕು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಸ್ಥಳಾಂತರ ಅಥವಾ ಹೊಸ ಹೊಣೆಗಾರಿಕೆಗಳ ಸೂಚನೆ ಬರಬಹುದು. ಅತಿಯಾದ ಸಂವೇದನೆ ತೋರಬಾರದು. ವೃತ್ತಿಪರ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ವ್ಯಾಪಾರಿಗಳಿಗೆ ಇಂದು ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಲಾಭದ ವ್ಯವಹಾರ ಸಾಧ್ಯ, ಆದರೆ ಹೊಸ ಪಾಲುದಾರಿಕೆಗಳ ವಿಷಯದಲ್ಲಿ ತಾಳ್ಮೆ ಅಗತ್ಯ. ಕಲ್ಪನೆಗಳಿಂದ ತುಂಬಿದ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ, ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ. ಆದ್ದರಿಂದ ಮಿತವ್ಯಯ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಆತುರದ ನಿರ್ಧಾರ ಕೈಗೊಳ್ಳಬೇಡಿ. ಸಾಲ ಕೊಡುವ ಅಥವಾ ಪಡೆಯುವ ವಿಚಾರದಲ್ಲಿ ಎಚ್ಚರಿಕೆ ತಾಳಬೇಕು. ಕುಟುಂಬದ ಸದಸ್ಯರ ಸಲಹೆ ಪಡೆದು ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆರ್ಥಿಕ ಒತ್ತಡ ಇದ್ದರೂ ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ನಿಮಗೆ ಅಲ್ಪ ಶಕ್ತಿ ಕುಸಿತ, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು. ವಿಶ್ರಾಂತಿ, ಧ್ಯಾನ, ಸಾತ್ವಿಕ ಆಹಾರದಿಂದ ಸಮತೋಲನ ಸಾಧಿಸಬಹುದು. ಅತಿಯಾದ ಭಾವನಾತ್ಮಕ ಒತ್ತಡ ತಪ್ಪಿಸಿಕೊಳ್ಳಿ. ಸಮುದ್ರ ತೀರ, ಹಸಿರು ವಾತಾವರಣ ಅಥವಾ ಸಂಗೀತದ ಆಸ್ವಾದನೆ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ದಿನದಲ್ಲಿ ಹೆಚ್ಚು ನೀರು ಕುಡಿಯುವುದು, ಹಣ್ಣು ತರಕಾರಿ ಸೇವನೆ ಉತ್ತಮ. ಹಳೆಯ ಕಾಯಿಲೆ ಇರುವವರಿಗೆ ಚಿಕಿತ್ಸೆ ಮುಂದುವರಿಸುವುದು ಅವಶ್ಯಕ. ಯೋಗ ಮತ್ತು ಪ್ರಾಣಾಯಾಮದಿಂದ ದೈಹಿಕ ಮಾನಸಿಕ ಸಮತೋಲನ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತವಾದ ಭಾವನಾತ್ಮಕ ಸಂಭಾಷಣೆ ನಡೆಯಬಹುದು. ಹಿರಿಯರೊಂದಿಗೆ ಗೌರವದಿಂದ ನಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಸಂಗಾತಿಯೊಂದಿಗೆ ಆತ್ಮೀಯತೆ, ಸಹಾನುಭೂತಿ ತೋರಿದರೆ ಸಂಬಂಧದಲ್ಲಿ ಸುಖ ಶಾಂತಿ ದೊರೆಯುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮರಸತೆ ಹೆಚ್ಚಾಗುತ್ತದೆ. ಸಂಗಾತಿಯ ನೆರವು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದರಿಂದ ಅವರು ಉತ್ಸಾಹದಿಂದ ಮುಂದುವರಿಯುತ್ತಾರೆ. ಕುಟುಂಬದಲ್ಲಿ ಏಕತೆಯ ವಾತಾವರಣ ಮೂಡಿಸಲು ನಿಮ್ಮ ಪಾತ್ರ ಮಹತ್ತರ. ವೀಕ್ಷಕರೇ, ನೀವು ಇಂದು ಬುಧವಾರ ಬುದ್ಧಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಸೂಕ್ತ. ವಿಷ್ಣು ಅಥವಾ ಕೃಷ್ಣನ ಆರಾಧನೆ ಶುಭ. ದೇವರಿಗೆ ಹಸಿರು ಹೂವು, ತುಳಸಿ ದಳ ಅರ್ಪಿಸುವುದು ಉತ್ತಮ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಅಗತ್ಯವಿದ್ದಲ್ಲಿ ಗಣಪತಿ ಸ್ತೋತ್ರ ಪಠಣೆ ಅಥವಾ ವಿಷ್ಣು ಸಹಸ್ರನಾಮ ಪಠಣೆ ಮಾಡುವುದು ಉತ್ತಮ. ಹಸಿರು ಬಣ್ಣದ ಹಣ್ಣು ಅಥವಾ ತರಕಾರಿ ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ, ಆತ್ಮಪರಿಶೀಲನೆ ಮತ್ತು ಜ್ಞಾನ ಪ್ರಾಪ್ತಿಯ ಪ್ರತೀಕ. ಇದು ನಿಮಗೆ ಶಾಂತಿ, ಚಿಂತನೆ ಮತ್ತು ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು ನೀಲ. ಹಸಿರು ನೀಲ ಬಣ್ಣವು ನಿಮ್ಮ ಮನಸ್ಸಿಗೆ ಶಾಂತಿ, ಆರೋಗ್ಯ ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ. ಇಂದಿನ ದಿನದಲ್ಲಿ ಈ ಬಣ್ಣದ ಉಡುಗೆ ಅಥವಾ ಆಭರಣ ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಕಾರ್ಯ, ಅಧ್ಯಯನ ಅಥವಾ ವ್ಯವಹಾರ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳಿಂದ ಉತ್ತಮ ಫಲ ದೊರೆಯುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ
ಶುಭವಾಗಲಿ.